ಮಾಡಿದಂತೆ ತೃಪ್ತಿ ಹೊಂದುವೆ. ಕೃಷ್ಣನ ಭೋಜನ ಮಾಡಿದಂತೆ ತೃಪ್ತಿ ಹೊಂದುವೆ. ದಿನವೂ ಸ್ತುತಿಸುವೆ, ದಿನವೂ ಸ್ತುತಿಸುವೆ. ಅತಿಶ್ರೇಷ್ಠವು ನಿನ್ ಪ್ರೀತಿಯು, ಜೀವಕ್ಕಿಂತ ಶ್ರೇಷ್ಠವು. ಅತಿಶ್ರೇಷ್ಠವು ನಿನ್ ಪ್ರೀತಿಯು, ಜೀವಕ್ಕಿಂತ ಶ್ರೇಷ್ಠವು. ನುಡಿಗಳು ಸ್ತುತಿಸಲಿ, ಜೀವಂತ ದಿನವಲ್ಲ. ಸ್ತುತಿಸಲಿ, ಜೀವಂತ ದಿನವಲ್ಲ. ಜೀವಂತ ದಿನವಲ್ಲ. ಆನಂದ ಹರ್ಷದ ನುಡಿಗಳಿಂದ ಹೊಗಳಿ ಸ್ತುತಿಸುವೆ. ಅಪ್ಪ ಆನಂದ ಹರ್ಷದ ನುಡಿಗಳಿಂದ ಹೊಗಳಿ ಸ್ತುತಿಸುವೆ. ದೇವರೇ, ನನ್ನ ದೇವರೇ, ನಾನು ಹುಡುಕುತ್ತ ದಾವಿನಿಂದ ಬಾಯಾರಿದ ಜಿಂಕೆ ನೀರಿಗಾಗಿ ಹೇಗೆ ತವಕ ಪಡೆದೋ ಅದನ್ನು ಹುಡುಕಿ ಬರುತ್ತೋ ಆ ರೀತಿಯಲ್ಲಿ ನಿತ್ಯ ಜೀವನ ಕೊಡುವಂತ, ಆ ಶಾಶ್ವತವಾದ ಜೀವನ ಕೊಡುವಂತ, ನಮ್ಮ ದಾಹವನ್ನು ತೀರಿಸುವ ಜೀವ ನೀರಾಗಿ ಇರುವ ನೀವು. ಹಲ್ಲೆಲೂಯಾ. ನಿಮ್ಮನ್ನು ನಾವು ಹುಡುಕಿ ಬರುತ್ತೇವೆ ಅಪ್ಪ. ನಮ್ಮ ದಾಹವನ್ನು ತೀರಿಸಿ ನಿಮ್ಮ ಆತ್ಮಬಲದಿಂದ ತುಂಬಿಸಿರಿ ಎಂದು ನಾವು ಹಾಡೋಣ. ದೇವರೇ, ದೇವರೇ, ಹುಡುಕುವೆ ದಾಹದಿಂದ. ದೇವರೇ, ನನ್ನ ದೇವರೇ, ಹುಡುಕುವೆ ದಾಹದಿಂದ. ಮಹಿಮೆಗೆ ಕವಚಿಸುವೆ, ಫಲವನ್ನು ಕಾಣುವೆ. ಆನಂದ ಹರ್ಷದ ನುಡಿಗಳಿಂದ ಹೊಗಳಿ ಸ್ತುತಿಸುವೆ. ಆನಂದ ಹರ್ಷದ ನುಡಿಗಳಿಂದ ಹೊಗಳಿ ಸ್ತುತಿಸುವೆ. ಕೃಷ್ಣನ ಭೋಜನ ಮಾಡಿದಂತೆ ತೃಪ್ತಿ ಹೊಂದುವೆ. ಕೃಷ್ಣನ ಭೋಜನ ಮಾಡಿದಂತೆ ತೃಪ್ತಿ ಹೊಂದುವೆ. ದಿನವೂ ಸ್ತುತಿಸುವೆ, ಅಪ್ಪ ದಿನವೂ ಸ್ತುತಿಸುವೆ. ನೀತಾನೆ ನನ್ನ ಜೊತೆಯಾದೆ ಈ ನೆರಳಲ್ಲಿ ರಕ್ಷಿಸುವೆ. ದೃಢವಾಗಿ ನಾನು ನಿನ್ನನ್ನು ಹಿಡಿದುಕೊಂಡೆ, ನಿನ್ನ ಬಲ ಕೈ ಹೊರದಲ್ಲಿದೆ. ಹಲ್ಲೆಲೂಯಾ. ದೇವರೇ, ನಿನ್ನ ಜೊತೆ ಕಾರಣ ನೆರಳು ಹಾಗೆ, ನೆರಳು ಕೂಡ ಹಗಲಲ್ಲಿ ಬರುತ್ತೆ, ರಾತ್ರಿಯಲ್ಲಿ ಕೂಡ ನನಗೆ ನೀವು ಬೆಳಕಾಗಿ ಇರುವಿರಿ. ಹಲ್ಲೆಲೂಯಾ. ನೀವು ಹಗಲು ರಾತ್ರಿ ಕಾಯುವ ದೇವರು, ನನ್ನ ಜೊತೆ ಕಾರಣನಾಗಿದ್ದು ಮನುಷ್ಯರು ಕೈಬಿಟ್ಟು ನೀನು ಕೈ ಬಿಡದೆ ಕೈ ಹಿಡಿದು ನಡೆಸುವ ದೇವರಾಗಿದ್ದೀರಪ್ಪ. ಪ್ರತಿನಿತ್ಯ ನನ್ನನ್ನು ನಡೆಸಬೇಕು ಎಂದು ನಾನು ಪ್ರಾರ್ಥಿಸುತ್ತೇನೆ, ವಿನಂತಿಸುತ್ತೇನೆ. ಹಲ್ಲೆಲೂಯಾ. ನಮ್ಮನ್ನು ನಡೆಸುವ ದೇವರು ನಮ್ಮೊಂದಿಗಿದ್ದಾರೆ. ಹಲ್ಲೆಲೂಯಾ. ನೀದಾನೆ ನನ್ನ ಜೊತೆಯಾದೆ, ನಿನ್ನಿರಲಲ್ಲಿ ರಕ್ಷಿಸುವೆ. ನೀದಾನೆ ನನ್ನ ಜೊತೆಯಾದೆ, ನಿನ್ನಿರಲಲ್ಲಿ ರಕ್ಷಿಸುವೆ. ದೃಢವಾಗಿ ಹಿಡಿದುಕೊಂಡೆ, ಬಲಗೈ ಹೊರತಲಿದೆ. ದೃಢವಾಗಿ ಹಿಡಿದುಕೊಂಡೆ,
ಹೊಗಳಿ ಸ್ತುತಿಸುವೆ. ಗರ್ಭ ಆನಂದ ಹರ್ಷದ ನುಡಿಗಳಿಂದ ಹೊಗಳಿ ಸ್ತುತಿಸುವೆ. ಮೃಷ್ಟನ ಭೋಜನ ಮಾಡಿದಂತೆ ತೃಪ್ತಿ ಹೊಂದುವೆ. ಮೃಷ್ಟನ ಭೋಜನ ಮಾಡಿದಂತೆ ತೃಪ್ತಿ ಹೊಂದುವೆ. ದಿನವೂ ಸ್ತುತಿಸುವೆ. ಅಪ್ಪ ದಿನವೂ ಸ್ತುತಿಸುವೆ. ಅಪ್ಪ ದಿನವೂ ಸ್ತುತಿಸುವೆ. ಅಪ್ಪ ದಿನವೂ ಸ್ತುತಿಸುವೆ. ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ಸುಂದರವಾದ ಮುಂಚಾನೆ ವೇಳೆಯಲ್ಲಿ ಒಂದಾವರ್ತಿ ನಾವು ದೇವರ ಪ್ರಸನ್ನತೆಯಲ್ಲಿ ಬಂದು ಆತನನ್ನು ಪೂರ್ಣ ಮನಸ್ಸಿಂದ ಆರಾಧಿಸಲು, ಆರಾಧನೆಯಲ್ಲಿ ಎಷ್ಟು ಬಲವನ್ನು ದೇವರು ನಮಗೆ ದಯಪಾಲಿಸಿಕೊಟ್ಟರಂದ್ರೆ ಆರಾಧಿಸಿದವರಿಗೆ ಗೊತ್ತಾಗುತ್ತೆ. ಹಲ್ಲೆಲೂಯಾ. ಅದು ಮಾತ್ರ ಅಲ್ಲ, ನಮ್ಮ ಆರಾಧನೆ ಮುಗಿದ ಮೇಲೆ ದೇವರ ಸ್ವರವನ್ನು ನಾವು ಕೇಳುವ ಆ ಒಂದು ಭಾಗ್ಯವನ್ನು ನಾವು ಹೊಂದಿದ್ದೇವೆ. ಹಲ್ಲೆಲೂಯಾ. ಪ್ರತಿ ವಾರ ದೇವರು ಇಳಿದು ಬಂದು ಮಾತನಾಡುತ್ತಾರೆ, ನಮಗೆ ಸಂದೇಶವನ್ನು ನೀಡುತ್ತಾರೆ. ಇವತ್ತು ಮಾತನಾಡಿದರೂ ನಿನ್ನ ನಂಬಿಕೆ ವ್ಯರ್ಥವಾಗುವುದಿಲ್ಲ. ನಾನು ಕೊಟ್ಟಿರುವ ವಾಗ್ದಾನಗಳು ನಿಮ್ಮಲ್ಲಿ ನಿಶ್ಚಯವಾಗಿ ನೆರವೇರುವುದೆಂದು ದೇವರು ವಾಗ್ದಾನ ಕೊಡ್ತಾರೆ. ಆದ್ದರಿಂದ ನಾವು ನಂಬಿಕೆಯಿಂದ ನಾವು ನಮ್ಮ ಜೀವನವನ್ನು ನಡೆಸುವಂತವರಾಗಿದ್ದೇವೆ. ನೀತಿವಂತನು ನಂಬಿಕೆಯಿಂದಲೇ ಬದುಕುತ್ತಾನೆ. ಹಲ್ಲೆಲೂಯಾ. ಆಮೇಲೆ ನಾವು ಆಗಸ್ಟ್ 15 ದಿವಸದಲ್ಲಿ ಸ್ವಾತಂತ್ರ್ಯ ದಿವಸವನ್ನು ಆಚರಿಸ್ತಾ ಬಂದೇವೆ. ಇವತ್ತು ಕೂಡ ನಾವು ಏನು ಮಾಡ್ತೇವೆ, ಕಂಟಿನ್ಯೂ ಮಾಡ್ತೇವೆ. ಈ ದಿವಸದಲ್ಲಿ ನಮ್ಮ ದೇಶದಲ್ಲಿ ನಿಜವಾಗಿ ಸ್ವಾತಂತ್ರ್ಯ ಇದೆಯಾ ಎಂದು ನಾವು ನೋಡಿದರೆ ಹೇಳುತ್ತಾರೆ ಇದೆ ಅಂತ. ಆದರೂ ಇನ್ನೂ ಸಮಸ್ಯೆಗಳಿರುವುದನ್ನು ನಾವು ನೋಡ್ತಾ ಬರ್ತಾ ಇದ್ದೇವೆ. ಈ ದೇಶವನ್ನು ಕಾರ್ಯರೂಪದಲ್ಲಿ ತಂದ ಒಂದು ದಿವಸವು, ಸ್ವಾತಂತ್ರ್ಯ ಸಿಕ್ಕಿದ ದಿವಸವು 2 ದಿವಸಗಳಾಗಿ ಇವೆ. 1947 ಏನು ಸಿಕ್ಕಿತು? ಆಗಸ್ಟ್ 15 ಸ್ವಾತಂತ್ರ್ಯ ಸಿಕ್ಕಿತು. ನಾವು ಇಂಗ್ಲಿಷ್ ಅವರ ಆಡಳಿತ ಕೆಳಗಡೆ ಇದ್ದ ಕಾಲಗಳು ಮುಗಿದೋಗಿ ನಾವು ಕೂಡ ಒಂದು ದೇಶವಾಗಿ ನಾವು ರೂಪವನ್ನು ತಗೊಂಡು ನಮ್ಮ ಮೇಲೆ ನಾವು ಸ್ವಾತಂತ್ರ್ಯವಾಗಿ ಆಳ್ವಿಕೆ ಮಾಡುವ ಒಂದು ಕಾಲ ಬಂದಿತ್ತು. ಈ ಆಳ್ವಿಕೆಗೆ ಬೇಕಾದ ಆಡಳಿತ, ಈ ಆಡಳಿತಕ್ಕೆ ಬೇಕಾಗಿರುವ ಸಂವಿಧಾನ. ಹಲ್ಲೆಲೂಯಾ. ಇದನ್ನು ಒಬ್ಬ ಮನುಷ್ಯನನ್ನು ದೇವರು ನೇಮಿಸಿ ಅವರ ಮುಖಾಂತರ ಈ ಸಂವಿಧಾನವನ್ನು ರೂಪಿಸಿ ಆಳ್ವಿಕೆ ಮಾಡುವರಾಗಿರುವ ಸರ್ಕಾರಕ್ಕೆ ಬೇಕಾದ ಎಷ್ಟು ನಿಯಮಗಳನ್ನು ಕೊಟ್ಟರು ದೇವರು. ಹಲ್ಲೆಲೂಯಾ. ನೀವು ಈ ಲೋಕವನ್ನು ಸಾಮಾನ್ಯವಾಗಿ ನೀವು ನೋಡಿದರೆ ಈ ಮನುಷ್ಯನು ನಿಯಮಗಳಿಲ್ಲದೆ ಬದುಕುವನಾಗಿದ್ದನು. ಒಂದೊಂದು ಪ್ರಾಂತದಲ್ಲಿ ಒಂದೊಂದು ಭಾಷೆ, ಆ ಪ್ರಾಂತದಲ್ಲಿ ಇರುವವರಿಗೆ ಸಂರಕ್ಷಣೆ ಇಲ್ಲ. ಆದ್ದರಿಂದ ಭಾಷೆಯಲ್ಲಿ ಒಂದೊಂದು ಭಾಷೆಯನ್ನು ಮಾತನಾಡ್ತಾ ಇರುವವರು ಅವರವರು ಬಾರ್ಡರ್ಗಳನ್ನು, ದೇಶವನ್ನು ಅವರು ರೂಪಿಸಿಕೊಂಡು ಅದಕ್ಕೆ ಅರಸರುಗಳನ್ನು ನೇಮಿಸಿ ಅವರ ಆಡಳಿತದಲ್ಲಿ ಅವರು ಬದುಕುವುದಕ್ಕೆ ಪ್ರಾರಂಭಿಸಿದರು. ಅದನ್ನೇ ನಾವು ಏನು ಮಾಡ್ತೇವೆ ಇವತ್ತು ನಾವು ಹೇಳೋದು ಪ್ರಜಾಪ್ರಭುತ್ವ. ಆ ಕಾಲದಲ್ಲಿ ಇದ್ದದ್ದು ಏನು? ಅರಸನ ಪ್ರಭುತ್ವ, ರಾಜನ ಪ್ರಭುತ್ವ ಇದ್ದದನ್ನು ನಾವು ನೋಡ್ತೇವೆ. ಆ ಒಂದು ಕಾಲದಲ್ಲಿ ಅರಸನು ಜನರ ಮೇಲೆ ಆಳ್ವಿಕೆ ಮಾಡುವನಾಗಿದ್ದನು. ಆಮೇಲೆ ನೀವು ನೋಡಿದರೆ ನಮ್ಮ ದೇಶ ಬಗ್ಗೆ ನಾವು ಯೋಚನೆ ಮಾಡಿ ನೋಡಿದರೆ ನಮ್ಮ ದೇಶಕ್ಕೆ ಬಂದಿರುವ ಸಂವಿಧಾನ ಪ್ರಜಾಪ್ರಭುತ್ವವನ್ನು ನಮಗೆ ಇಂಟ್ರೊಡ್ಯೂಸ್ ಮಾಡಿತು. ಹಲ್ಲೆಲೂಯಾ. ಇಲ್ಲಿ ಇರುವ ಪ್ರಜೆಗಳು ಆರಿಸಿ ಇಡುವ ನಾಯಕರು ನಮ್ಮನ್ನು ಆಳ್ವಿಕೆ ಮಾಡುತ್ತಾರೆ, ನಮ್ಮನ್ನು ರೆಪ್ರೆಸೆಂಟ್ ಮಾಡುವವರು ಅಂತ ನಾವು ನೋಡ್ತೇವೆ. MLAs, MPs, ಆಮೇಲೆ ಪ್ರೈಮ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್ ಸ್ಟೇಟ್ಸ್ಗೆ ಇರೋದನ್ನು ನಾವು ನೋಡ್ತೇವೆ. ಇದು ಯಾಕೆ ಎಂದು ಒಂದು ಪ್ರಶ್ನೆ ಬಂದರೆ, ಪ್ರತಿಯೊಂದು ರಾಜ್ಯವು, ದೇಶವು ನಿಯಮಗಳನ್ನು ಅನುಸರಿಸಿ ಅದರಲ್ಲಿರುವ ಜನರು ಬದುಕಲೇಬೇಕು. ಇಲ್ಲಾದರೆ ಏನಾಗುತ್ತದೆ? ಮನುಷ್ಯನು ನಿಯಮಗಳಿಲ್ಲದೆ ಬದುಕಿದರೆ ಅವನು ಇಷ್ಟ ಪ್ರಕಾರ ಬದುಕುವನಾಗಿರುತ್ತಾನೆ.
ಅವನು ಕೊಲೆ ಮಾಡುವನಾಗಿ, ವ್ಯಭಿಚಾರ ಮಾಡುವನಾಗಿ, ಕಳ್ಳತನ ಮಾಡುವನಾಗಿ, ಕದಿಯುವನಾಗಿ, ಸುಳ್ಳನ್ನು ಮಾತನಾಡುವನಾಗಿ, ಕೆಟ್ಟ ಕಾರ್ಯಗಳನ್ನು, ದುಷ್ಟ ಕಾರ್ಯಗಳನ್ನು ಮಾಡುವನಾಗಿ ಬದುಕುವನಾಗಿ ಇರುವನು. ಆದ್ದರಿಂದ ಈ ಮನುಷ್ಯನು ಹೆಂಗೆ ಬದುಕಬೇಕು, ಅದಕ್ಕೋಸ್ಕರ ನಿಯಮಗಳನ್ನು ನಾವು ಸೃಷ್ಟಿ ಮಾಡಿ ಉಂಟು ಮಾಡಿ ಅದನ್ನು ಅನುಸರಿಸಿ ಬದುಕಬೇಕು. ಒಂದು ಸಂವಿಧಾನ ಆ ದೇಶಕ್ಕೆ ಆಡಳಿತ ಹೆಂಗೆ ಮಾಡಬೇಕು ಅಂತ ನಿಯಮಗಳನ್ನು ಕೊಡುವಂಥದ್ದಾಗಿರುತ್ತೆ. ಈ ನಿಯಮಗಳಲ್ಲಿ ವಾಗ್ದಾನಗಳುಂಟು, ಪ್ರಾಮಿಸಸ್, ಆಮೇಲೆ ಶಕ್ತಿಗಳು, ಅವರಿಗೆ ಪವರ್ಸ್ ಕೊಡಲ್ಪಟ್ಟದ್ದು ಆಳ್ವಿಕೆ ಮಾಡುವವರಿಗೆ. ಜನರು ಅವರಿಗೆ ಏನು ಸಿಗುತ್ತೆ, ಅವರಿಗೆ ಕರ್ತವ್ಯಗಳು, ಹಕ್ಕುಗಳು. ಏನು ಕರ್ತವ್ಯಗಳು, ಹಕ್ಕುಗಳು, ಏನೇನು ಅವರಿಗೆ ಅವರು ಹಕ್ಕಿಂದ ಮಾಡಬಹುದು, ಇದೆಲ್ಲ ಕೂಡ ಅದರಲ್ಲಿ ಒಳಗಾಗಿ ಇರುವುದನ್ನು ನಾವು ನೋಡುತ್ತೇವೆ. ಸರಿ, ನಾವು ಇವತ್ತು ಸತ್ಯವೇದಕ್ಕೆ ಬರೋಣ. ಇದು ಸಾಮಾನ್ಯವಾಗಿ ನೋಡುವವರಿಗೆ ಮನುಷ್ಯನು ದುಷ್ಟನಾಗಿ ಬದುಕದೇ ಇರುವುದಕ್ಕೆ ನಿಯಮಗಳು, ಅವನು ಒಳ್ಳೆ ರೀತಿಯಲ್ಲಿ ಬದುಕಿ ಸರ್ಕಾರ ಕೊಡುವಂತ ಆ ವಾಗ್ದಾನಗಳನ್ನು ಅವನು ಪಡ್ಕೊಂಡು ಅವನು ಆರಾಮಾಗಿ ಸುರಕ್ಷಿತವಾಗಿ ಬದುಕುವುದಕ್ಕೆ ಅವನಿಗೆ ಒಂದು ಏನು ಪ್ರೊಟೆಕ್ಷನ್ ಅನ್ನು ಅದು ಕೊಡುತ್ತದೆ. ಬಟ್ ನೀವು ಸತ್ಯವೇದವನ್ನು ನೋಡಿದರೆ ಈ ಪಾಪ ಮನುಷ್ಯನು ಈ ದುಷ್ಟನಾಗಿರೋದಕ್ಕೆ ಕಾರಣ ಏನು, ಎಲ್ಲಿಂದ ಅದು ಆರಂಭವಾಯಿತು, ಇದನ್ನು ತೋರಿಸುವಂತದ್ದಾಗಿರುವುದು ಸತ್ಯ ವೇದವು. ನಾನು ಇವತ್ತು ಗಾಡ್ಸ್ ಕಾನ್ಸ್ಟಿಟ್ಯೂಷನ್, ದೇವರು ಹೆಂಗೆ ಒಂದು ದೇಶವನ್ನು ಅವರು ರೂಪಿಸಿ ಅದಕ್ಕೆ ಕಟ್ಟಳೆಗಳನ್ನು, ನಿಯಮಗಳನ್ನು ಕೊಟ್ಟು ಅದನ್ನು ಸ್ಥಾಪಿಸಿ ಆ ಒಂದು ದೇಶದ ಮುಖಾಂತರ ಇಡೀ ಲೋಕವನ್ನು ರಕ್ಷಿಸುವ ರಕ್ಷಕನನ್ನು ತಂತು ತನ್ನ ರಾಜ್ಯವನ್ನು ಹೇಗೆ ಬರಲಿಕ್ಕಿರುವ ಕಾಲಗಳಲ್ಲಿ ಸ್ಥಾಪಿಸಿ ಅದರಲ್ಲಿ ತನ್ನ ಜನಾಂಗದವರು ನಿತ್ಯ ಕಾಲ ಆಶೀರ್ವಾದ ಹೊಂದಿದವರಾಗಿ ಬದುಕುವುದಕ್ಕೆ ಅವರು ಮಾಡಿರುವ ಆ ಮಹೋನ್ನತ ಕಾರ್ಯವನ್ನು ಇವತ್ತು ನಾವು ಧ್ಯಾನಿಸುತ್ತಿದ್ದೇವೆ. ಹಲ್ಲೆಲೂಯಾ. ಇಲ್ಲಿ ನೀವು ನೋಡಿದರೆ ಮನುಷ್ಯನನ್ನು ಸೃಷ್ಟಿ ಮಾಡಿದ ದೇವರು ಬಹಳ ನೋವನ್ನು ಅನುಭವಿಸುವ ಒಂದು ಸಮಯ ಬಂದಿತ್ತು. ಆದಮ್ ಹವ್ವ ದೇವರು ಕೊಟ್ಟಂತ ಕಟ್ಟಳೆಯನ್ನು ಮೀರಿ ಪಾಪ ಮಾಡಿದ್ರಿಂದ ಮಾನವ ಕುಲದಲ್ಲಿ ಮರಣ ಹೊಂದಿತ್ತು. ಸಾಮಾನ್ಯವಾದ ಮರಣ ಅಲ್ಲ. ಮೊದಲನೇದಾಗಿ ದೇವರಿಗೂ ಮನುಷ್ಯರಿಗೂ ಇರುವ ಸಂಬಂಧ ಮುರಿದೋಗಿ, ದೇವರು ಆತ್ಮಸ್ವರೂಪನು, ಮನುಷ್ಯರಲ್ಲಿ ಪ್ರಾಣಾತ್ಮ ಶರೀರ ಉಂಟು. ನಮ್ಮಲ್ಲಿ ಇರುವ ಆತ್ಮವು ದೇವರಲ್ಲಿ ಇರುವ ಆತ್ಮವು ಸಂಬಂಧವು ಕೊಂಡಿರುವುದು, ಅದನ್ನೇ ನಾವು ಆಧ್ಯಾತ್ಮಿಕ ಜೀವನ ಎಂದು ಹೇಳ್ತೇವೆ. ಈ ನಮ್ಮಲ್ಲಿ ಇರುವ ಆತ್ಮವೂ ದೇವರಿಗೂ ಇರುವ ಆತ್ಮವೂ ಸಂಬಂಧ ಮುರಿದು ಹೋಯಿತು ಪಾಪ ಮಾಡಿದಾಗ. ಅದೇ ಮೊದಲನೇದಾಗಿ ಬಂದ ಆತ್ಮ ಆಧ್ಯಾತ್ಮಿಕವಾಗಿರುವ ಮರಣ. ಆಮೇಲೆ ದೇವರು ಹೇಳಿದರು, ತೂಳಿನಿಂದ ಬಂದ ತೂಳಿಗೆ ತಿರುಗಿ ಹೋಗುವಂತ ಹೇಳಿ ಶಾರೀರಿಕ ಮರಣವನ್ನು ಘೋಷಿಸಿದರು. ಪಾಪಿಯಾಗಿ ಬದುಕುವ ಒಬ್ಬನು, ಅವನಿಗೆ ದೇವರು ಈ ಲೋಕವನ್ನು ನ್ಯಾಯ ತೀರಿಸುವಾಗ ನಿತ್ಯ ಮರಣ. ಈ ನಿತ್ಯ ಮರಣ ಯಾರಿಗೋಸ್ಕರ ದೇವರು ಸಿದ್ಧಪಡಿಸಿ ಇಟ್ಟಿದ್ದಾರೆ ಎಂದು ನೀವು ನೋಡಿದರೆ, ಶೈತಾನ ಹಿಂದೆ ಬಿತ್ತೋದ ಆ ದುಷ್ಟ ದವ್ಯಗಳಿಗೋಸ್ಕರ. ಇಲ್ಲಿ ಮನುಷ್ಯನು ಹೋಗಿ ಅಲ್ಲಿ ನಶಿಸಿ ನಾಶವಾಗಿ ಹೋಗಬಾರದಂತೂ ದೇವರು ಮನುಷ್ಯನು ಪಾಪ ಮಾಡಿದ ಆ ಒಂದು ಸಮಯದಲ್ಲಿ ತನ್ನ ರಕ್ಷಕನನ್ನು ವಾಗ್ದಾನವಾಗಿ ನೀಡುತ್ತಾರೆ. ನನ್ನ ಮಗನನ್ನು ಕಳುಹಿಸಿ ನಾನು ನಿಮಗೆ ರಕ್ಷಣೆಯನ್ನು ನೀಡುವೆನು, ಅವನು ನಿಮಗೋಸ್ಕರ, ನಿಮ್ಮ ಪಾಪಗಳಿಗೋಸ್ಕರ ಅವನು ಪ್ರಾಣವನ್ನು ಕೊಡುವನು. ಅವನು ಪ್ರಾಣವನ್ನು ಕೊಟ್ಟರು ಆ ಶಿಲುಬೆಯ ಮೇಲೆ ಸೈತಾನ್ ತಲೆಯನ್ನು ಜಜ್ಜುವನು ಎಂದು ದೇವರು ಅಲ್ಲಿ ವಾಗ್ದಾನವನ್ನು ಕೊಡುವುದನ್ನು ನಾವು ನೋಡುತ್ತೇವೆ. ಇಲ್ಲಿ ಪಾಪ ಮಾಡಿ ದೇವರನ್ನು ಬಿಟ್ಟು ದೂರ ಹೋದ ಮನುಷ್ಯನು ದೇವರ ನಿಯಮಗಳು ಏನು ಎಂದು ಗೊತ್ತಿಲ್ಲದೆ ಅವನು ಬದುಕಿದನು. ಅವನಲ್ಲಿ ಮನಸ್ಸಾಕ್ಷಿ ಉಂಟಾಯಿತು, ಅವನಿಗೆ ಒಳ್ಳೆಯದು ಕೆಟ್ಟದ್ದು ಏನೆಂದು ಗೊತ್ತಾಯಿತು. ಅವನು ಮನಸ್ಸಾಕ್ಷಿಯಲ್ಲಿ ತಾನು ಮಾಡುವುದು ತಪ್ಪಿಲ್ಲ ಎಂದು ಅದು ಮನಸ್ಸಾಕ್ಷಿ ತೋರಿಸುವ ಆ ಒಂದು ದಾರಿಯಲ್ಲಿ ನಡೆಯನಾಗಿದ್ದದನ್ನು ನಾವು ನೋಡುತ್ತೇವೆ. ನೋಹನ ಕಾಲದಲ್ಲಿ ಅದು ಮನಸ್ಸಾಕ್ಷಿಯ ಕಾಲ. ಮನಸ್ಸಾಕ್ಷಿಯೇ ಅವನನ್ನು ದೋಷಿ, ಒಳ್ಳೆಯವನೆಂದು ಅವನಿಗೆ ಏನು ಮಾಡುತ್ತದೆ, ಹೇಳುವಂಥದ್ದಾಗಿರುವುದನ್ನು ನಾವು ನೋಡುತ್ತೇವೆ. ಆದ್ದರಿಂದ ನೀವು ಆ ಕಾಲದಲ್ಲಿ ಬದುಕಿದ ಮನುಷ್ಯರ ಇತಿಹಾಸವನ್ನು ತೆಗೆದು ನೋಡಿದರೆ, ಮನಸ್ಸಾಕ್ಷಿಯನ್ನು ಅನುಸರಿಸಿ ನಿಜವಾಗಿ ಒಳ್ಳೆಯವರಾಗಿ ಬದುಕಿದರ ಎಂದು ನೋಡಿದರೆ ಅಲ್ಲರಿ. ಕೈನ್ ತನ್ನ ಸ್ವಂತ ಸಹೋದರನಾದ ಅಬೇಲನನ್ನು ಸಾಯಿಸಿದನು, ಕೊಂದನು. ಆ ಕಾಲದಲ್ಲಿ ಬದುಕ್ತಾ ಇದ್ದವರಿಗೆ ಒಂದೇ ಒಂದು
ಹೆಂಡತಿ ಇತರ ಅಂತ ನೋಡಿದ್ರೆ ಅಲ್ಲ, ಹೆಚ್ಚಾಗಿ ಅವರು ಮದುವೆ ಮಾಡಿಕೊಂಡದನ್ನು, ಸೇರಿಸಿಕೊಂಡದನ್ನು, ಉಪಪತ್ನಿಗಳನ್ನು ಇಟ್ಟುಕೊಂಡದನ್ನು ನಾವು ನೋಡುತ್ತೇವೆ. ಅದು ದೇವರ ಕಣ್ಣು ಮುಂದೆ ಅದು ವ್ಯಭಿಚಾರವಾಗಿ ಇರುತ್ತೆ. ಆಮೇಲೆ ಕೊಲೆ ಮಾಡಿದರು, ವ್ಯಭಿಚಾರ ಮಾಡಿದರು, ಅವರಿಗೆ ಕೆಟ್ಟ ಕೆಟ್ಟ ಸ್ವಭಾವಗಳಿದ್ದದನ್ನು, ಅವರು ಹೊಟ್ಟೆ ಕಿಚ್ಚಿ ಉಳ್ಳವರಾಗಿ, ದುಷ್ಟತನ ಉಳ್ಳವರಾಗಿ, ದುಷ್ಟ ಮನುಷ್ಯರಾಗಿ ಬದುಕಿದನ್ನು, ಕಳ್ಳತನ ಮಾಡುವುದನ್ನು, ಇದೆಲ್ಲವನ್ನು ನಾವು ಸತ್ಯವೇದದಲ್ಲಿ ನೋಡುತ್ತೇವೆ. ಹಾಗೆ ಇರುವಾಗ ಏನು ಕೊರತೆ ಎಂದು ನೋಡಿದರೆ, ಇವರು ಹೆಂಗೆ ಬದುಕಬೇಕೆಂದು ಹೇಳಿಕೊಡುವ ಆ ದೇವರ ಆತ್ಮನು ಅವರಲ್ಲಿ ಇಲ್ಲ, ದೇವರ ನಡೆಸುವಿಕೆ ಇಲ್ಲ, ಕಟ್ಟಳೆಗಳು ಇಲ್ಲ. ಆದ್ದರಿಂದ ಈ ಜನಾಂಗದವರಿಗೆ ದೇವರು ಇವರ ಮುಖಾಂತರ ಹೆಂಗೆ ರಕ್ಷಣೆಯನ್ನು ನಡೆಸಬೇಕಾಗುತ್ತದೆ, ರಕ್ಷಕನನ್ನು ತರಬೇಕು. ಹಂಗಾದ್ರೆ ದೇವರು ದೊಡ್ಡ ಒಂದು ದೇಶವನ್ನು ಆರಿಸಿಕೊಂಡಿಲ್ಲ, ಒಬ್ಬ ಸಾಮಾನ್ಯ ಮನುಷ್ಯನನ್ನು ಆರಿಸಿಕೊಂಡಿದ್ದಾರೆ. ಅವನಿಗೆ 70 ವಯಸ್ಸು, ಅವನಿಗೆ ವಾಗ್ದಾನ ಕೊಡ್ತಾರೆ. ಫಸ್ಟ್ ಪ್ರಾಮಿಸ್, ವಾಗ್ದಾನವನ್ನು ಕೊಟ್ಟು, ನಾನು ತೋರಿಸುವ ದೇಶಕ್ಕೆ ನಿಮ್ಮ ಕುಟುಂಬವನ್ನು ಕರ್ಕೊಂಡು ಹೋಗು, ನಾನು ನಿನ್ನನ್ನು ದೊಡ್ಡ ಜನಾಂಗವಾಗಿ ನಾನು ಬದಲಾಯಿಸುವೆನು, ಆಶೀರ್ವದಿಸುವೆನು, ನಿನ್ನನ್ನು ಆಶೀರ್ವದಿಸುವೆನು, ನಿನ್ನ ಮುಖಾಂತರ ಇಡೀ ಲೋಕಕ್ಕೆ ಆಶೀರ್ವಾದ ಉಂಟಾಗುವುದು ಎಂದು ದೇವರು ವಾಗ್ದಾನ ಕೊಡ್ತಾನೆ. ಅವನು ನಂಬುತ್ತಾನೆ. ನಂಬಿಕೆ, ಆ ನಂಬಿಕೆ ಅವನನ್ನು ನೀತಿವಂತನಾಗುತ್ತದೆ. ಅವನು ದೇವರನ್ನು ನಂಬಿ ಹೋದವನು, ಅವನ ಮಕ್ಕಳಾಗಿದ್ದ ಅವನಿಗೆ 100 ವಯಸ್ಸಲ್ಲಿ ದೇವರು ವಾಗ್ದಾನ ಕೊಟ್ಟ ಪ್ರಕಾರ ಮಗುವನ್ನು ಕೊಟ್ಟು ಆಶೀರ್ವದಿಸಿದರು. ಈಸಾಕನ ಮಗನಾದ ಯಾಕೋಬನು, ಯಾಕೋಬನ ಮಕ್ಕಳೇ 12 ಕುಲವಾದ ಇಸ್ರೇಲ್ ಜನಾಂಗದವರಾಗಿ ಅಲ್ಲಿ ಅವರು ಬದಲಾಗುತ್ತಾರೆ. ಆ 70 ಜನರು ಯಾಕೋಬನ ಕಿರಿಯ ಮಗನಾದ ಯೋಸೆಫನನ್ನು ದೇವರು ಐಗುಪ್ತ ದೇಶಕ್ಕೆ ಕರ್ಕೊಂಡು ಹೋಗಿ, ಐಗುಪ್ತ ದೇಶದಲ್ಲಿ ಅವನನ್ನು ದೊಡ್ಡ ಅಧಿಕಾರಿಯಾಗಿ, ಪ್ರೈಮ್ ಮಿನಿಸ್ಟರ್ ಆಗಿ, ಆಳ್ವಿಕೆ ಮಾಡುವವರಾಗಿ ನೇಮಿಸುತ್ತಾರೆ. ಅವನ ಮುಖಾಂತರ 70 ಜನರನ್ನು ಐಗುಪ್ತ ದೇಶಕ್ಕೆ ಕರ್ಕೊಂಡು ಹೋಗಿ ಅವರನ್ನು 20 ಲಕ್ಷ ಜನರಾಗಿ ದೇವರು ಹೆಚ್ಚಿಸಿ 430 ವರ್ಷಗಳಾದ ಮೇಲೆ ಅಬ್ರಹಾಮನಿಗೆ ದೇವರು ಕೊಟ್ಟಂತ ವಾಗ್ದಾನವನ್ನು ಅನುಸರಿಸಿ ಅವರನ್ನು ಇವತ್ತು ಒಂದು ದೇಶವಾಗಿ ರೂಪಿಸುವುದಕ್ಕೋಸ್ಕರ ದೇವರು ಏನ್ ಮಾಡ್ತಾರೆ, ಐಗುಪ್ತ ದೇಶದಲ್ಲಿ ಇರುವ ಅರಸನು ನಾನು ಬಿಡಲ್ಲ ಅಂತ ಹೇಳ್ತಾನೆ. ಆ ದೇಶ ಮೇಲೆ ದೇವರು ತನ್ನ ಭುಜಬಲವನ್ನು ತೋರಿಸಿ ಅದ್ಭುತಗಳನ್ನು, ಮಹತ್ವ ಕಾರ್ಯಗಳನ್ನು ಮಾಡಿ ಅವರು ಆ ಬಾಧೆಯಿಂದ ದೇಶವನ್ನು ಬಾಧಿಸಿ ತನ್ನ ಸೊಕ್ಕಿಯ ಜನರಿಗೆ ಸಂರಕ್ಷಣೆಯನ್ನು ನೀಡಿ ಇತರರಿಗೆ ನಾಶನವನ್ನು ಉಂಟು ಮಾಡಿ ಇವತ್ತು ತನ್ನ ಸೊಕ್ಕಿಯ ಜನರನ್ನು ಆ ದಾಸತ್ವದಲ್ಲಿ ಇದ್ದ ಆ ಜನರನ್ನು ಬಿಡುಗಡೆ ಮಾಡಿ ಇವತ್ತು ಏನ್ ಮಾಡ್ತಾರೆ, ತಾನು ವಾಗ್ದಾನ ನೀಡಿದ ಹಾಲು ಜೇನು ಹರಿಯುವ ಕಾನಾನ್ ದೇಶಕ್ಕೆ ಕರ್ಕೊಂಡು ಹೋಗುತ್ತಾರೆ. ಇವತ್ತು ಕಾನಾನ್ ದೇಶದಲ್ಲಿ ಕರ್ಕೊಂಡು ಹೋಗಿ ಇವರನ್ನು ಒಂದು ದೇಶವಾಗಿ ಸ್ಥಾಪಿಸೋಕೆ ಮುಂಚೆ ದೇವರು ಆ ದೇಶವಾಗಿ ಬದುಕಕ್ಕೆ ಹೋಗುತ್ತಾ ಇರುವ ಆ ಜನಾಂಗದವರಿಗೆ ಕಾನ್ಸ್ಟಿಟ್ಯೂಷನ್, ಸಂವಿಧಾನ ಅವರು ನೀಡುತ್ತಾರೆ. ಹಲ್ಲೆಲೂಯಾ. ಎಲ್ಲಿ ಕೊಟ್ಟರು? ಸೀನಾಯಿ ಬೆಟ್ಟದ ಮೇಲೆ ಅವರು ಇಳಿದು ಬಂದು ಮೋಶೆಯನ್ನು ಕರೆದು, ನಾಯಕನಾಗಿದ್ದ ಮೋಶೆಯನ್ನು ಕರೆದು ಈ ಜನಾಂಗದವರು ಹೆಂಗೆ ಬದುಕಬೇಕು ಎಂದು ಅವರಿಗೆ ಏನು ಮಾಡುತ್ತಾರೆ, ನಿಯಮಗಳನ್ನು ನೀಡುವ ದೇವರಾಗಿರುವುದನ್ನು ನಾವು ನೋಡುತ್ತೇವೆ. ಒಂದು ಕಾನ್ಸ್ಟಿಟ್ಯೂಷನ್ ಎಂದು ನೀವು ನೋಡಿದರೆ ಅದು ನಿಯಮಗಳು ಹೆಚ್ಚಾಗಿ ಹೊಂದಿದವರಾಗಿರುವುದು, ಅದರಲ್ಲಿ ವಾಗ್ದಾನಗಳುಂಟು, ಅದರಲ್ಲಿ ಅದು ಒಬ್ಬರು ಮಾತ್ರ ಮಾಡಿಕೊಳ್ಳೋದಲ್ಲ. ಪ್ರಾಮಿಸ್ ಬೇಕಾದರೆ ಪ್ರಾಮಿಸ್ ಬೇರೆ, ವಾಗ್ದಾನ ಬೇರೆ, ಒಡಂಬಡಿಕೆ ಬೇರೆ. ವಾಗ್ದಾನವನ್ನು ಒಂದು ವೇಳೆ ಪೂರೈಸಬಹುದು, ಪೂರೈಸದ ಇರಬಹುದು, ಒಬ್ಬರೇ ಅದನ್ನು ಕೊಡುತ್ತಾರೆ. ಒಡಂಬಡಿಕೆ ಒಪ್ಪಂದ ಎಂದು ಬರುವಾಗ ಅದು 2 ಜನರು ಒಮ್ಮನಸ್ಸಲ್ಲಿ ಮಾಡಿಸಿಕೊಳ್ಳಬಹುದು. ಅಲ್ಲಾದರೆ ದೇವರು ಜನಾಂಗದವರೊಂದಿಗೆ ದೇವರು ಮಾಡಿಸಿಕೊಳ್ಳುವ ಒಪ್ಪಂದವಾಗಿರುವುದು. ಆದ್ದರಿಂದ ಇಲ್ಲಿ ನೀವು ನೋಡಿದ್ರೆ ದೇವರು ಅವ್ರ ಕಡೆಯಿಂದ ಎಲ್ಲವನ್ನು ಮಾಡಿ ಮುಗಿಸ್ತಾರೆ. ದಾಸತ್ವದಲ್ಲಿ ಇದ್ದ ಇಸ್ರೇಲ್ ಜನರನ್ನು ಬಿಡುಗಡೆ ಮಾಡಿ ಅವರಿಗೆ ಸಂರಕ್ಷಣೆಯನ್ನು ನೀಡಿ ಅರಸನ ಕೈಯಿಂದ ತಪ್ಪಿಸಿ, ಮರಣದಿಂದ ತಪ್ಪಿಸಿ, ಎಲ್ಲ ಬಾಧೆಗಳಿಂದ ತಪ್ಪಿಸಿ ಕಾಪಾಡಿ, ಕೆಂಪು ಸಮುದ್ರ ಅಡ್ಡಿಯಾಗಿ ಬಂತು ಅದನ್ನು ವಿಭಾಗಿಸಿ, ಅರಣ್ಯದಲ್ಲಿ ಅವರಿಗೆ ಆಹಾರವನ್ನು, ಬಂಡೆಯಿಂದ ನೀರನ್ನು ಕೊಟ್ಟು, ರಾತ್ರಿಯಲ್ಲಿ
ಅಗ್ನಿಸ್ತಂಭವಾಗಿ ಬೆಳಕನ್ನು ನೀಡಿ, ಹಗಲಲ್ಲಿ ಮೇಘಸ್ತಂಭವಾಗಿ ಅವರ ಮೇಲೆ ಬಿಸಿಲು ಬೀಳದಂಗೆ ಅವರನ್ನು ಸಂರಕ್ಷಿಸಿ, ಅವರಿಗೆ ತಕ್ಕ ಸಮಯದಲ್ಲಿ ಆಹಾರವನ್ನು ನೀಡಿ, ವೈರಿಗಳ ಕೈಯಿಂದ ತಪ್ಪಿಸಿ ಕಾಪಾಡಿ, ಅವರು ಬರುವ ದಾರಿ ಇಲ್ಲದೆ ಎಲ್ಲ ಅರಸರನ್ನು ಸೋಲಿಸಿ 31 ಅರಸರುಗಳನ್ನು ಸೋಲಿಸಿ ದೇವರು ವಾಗ್ದಾನ ಕೊಟ್ಟ ಆ ಕಾನಾನ್ ದೇಶದ ಕಡೆ ಅವರು ನಡೆಸಿಕೊಂಡು ಹೋಗಿ ಅವರನ್ನು ಅಲ್ಲಿ ಸ್ಥಾಪಿಸಿದನ್ನು, ದೇಶವಾಗಿ ಸ್ಥಾಪಿಸಿದನ್ನು ನಾವು ನೋಡುತ್ತೇವೆ. ಹಾಗೆ ಇರುವಾಗ ಅವರನ್ನು ಸ್ಥಾಪಿಸೋದಕ್ಕೆ ಮುಂಚೆ, ಅದನ್ನು ಸ್ವತಂತ್ರಿಸಿಕೊಳ್ಳೋದಕ್ಕೂ ಮುಂಚೆ, ಸ್ವಾಸ್ಥ್ಯವಾಗಿ ಪಡ್ಕೊಳ್ಳೋಕೆ ಮುಂಚೆ ಮಧ್ಯದಲ್ಲಿ ಸೀನಾಯಿ ಬೆಟ್ಟದ ಮೇಲೆ ಇಳಿದು ಬಂದು ಕಟ್ಟಳೆಗಳನ್ನು ಕೊಟ್ಟು ಅಲ್ಲಿ ಅವರೊಂದಿಗೆ ಒಂದು ಒಡಂಬಡಿಕೆ ಮಾಡಿಕೊಳ್ಳುತ್ತಾರೆ. ನೀವು ಎಂಥವರಾಗಿ ಬದುಕಬೇಕು, ಈ ಮಾನವ ಕುಲದಲ್ಲಿ ಇರುವ ಜನಾಂಗದವರಿಗೆ ಹೆಂಗೆ ಬದುಕಬೇಕು ಎಂದು ಗೊತ್ತಿಲ್ಲ, ಅವ್ರ ನಿಯಮಗಳನ್ನು ಅನುಸರಿಸಿ ಬದುಕುತ್ತಾ ಇಲ್ಲ, ಇಷ್ಟ ಪ್ರಕಾರ ಬದುಕುತ್ತಾರೆ. ನನ್ನ ಸ್ವಕೀಯ ಜನರಾಗಿ ನೀವು ಬದುಕಬೇಕಾದ್ರೆ ಮೊದಲು ನಾನು ಎಂಥವನು ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು. ಅಲ್ಲೆಲೂಯಾ. ಪಾಪಿಯಾಗಿ ಇರುವ ಒಬ್ಬ ಮನುಷ್ಯನು ದೇವರ ಪ್ರಸನ್ನತೆಯಲ್ಲಿ ಹೋಗೋದಕ್ಕೆ ಆಗಲ್ಲ. ಹಾಗೆ ಇರುವಾಗ ಈ ದೇವರೊಂದಿಗೆ ಈ ಜನಾಂಗದವರು ನಡೆಯಬೇಕಾದ್ರೆ ಯಾವುದೇ ರೀತಿಯಲ್ಲಿ ಅವರು ನಡೆಯಬೇಕೆಂದು ನಿಯಮಗಳನ್ನು ದೇವರು ಕೊಟ್ಟರು. 3 ರೀತಿಯಾದ ನಿಯಮಗಳನ್ನು ಅವರು ಕೊಡುತ್ತಾರೆ. ಮೊದಲನೇದಾಗಿ ಮಾರಲ್ ಲಾ, ನೈತಿಕ ವಿಧಿಗಳು, ಕಟ್ಟಳೆಗಳು. ಆಮೇಲೆ ಎರಡನೇದಾಗಿ ಇರುವುದು ಸಿವಿಲ್ ಲಾ, ಅವರು ಒಂದು ಸಮೂಹವಾಗಿ ಹೆಂಗೆ ಬದುಕಬೇಕು, ಅದರಲ್ಲಿ ಅವರು ಆಚರಿಸಬೇಕಾಗಿರುವ ಕಟ್ಟಳೆಗಳು, ಅವರು ಹಿಂಬಾಲಿಸಬೇಕಾಗಿರುವ ಕಟ್ಟಳೆಗಳು. ಮೂರನೇದಾಗಿ ಇರುವ ಲಾ ಎಂದು ನೀವು ಹೇಳಿದರೆ ಧಾರ್ಮಿಕ ವಿಧಿಗಳು, ಸೆರಿಮೋನಿಯಲ್ ಲಾ. ಅವರ ಆರಾಧನೆ ಹೇಗೆ ಇರಬೇಕು, ದೇವರ ಪಾದದಲ್ಲಿ ಹೆಂಗು ಹೋಗಬೇಕು, ಅದಕ್ಕೋಸ್ಕರ ದೇವರು ಇಟ್ಟಿರುವ ನಿಯಮಗಳು ಏನು. ಅದರಿಂದ 3 ರೀತಿಯಾದ ಲಾಸ್ ಅನ್ನು ನಾವು ನೋಡ್ತೇವೆ, ಕಾನೂನನ್ನು ನೋಡ್ತೇವೆ. ಮೊದಲನೇದಾಗಿ ಇರುವುದು ಮಾರಲ್ ಲಾ, ನೈತಿಕ ಕಾನೂನು. ಎರಡನೇದಾಗಿರೋದು ಸಾಮೂಹಿಕ ಕಾನೂನು, ಸಿವಿಲ್ ಲಾ. ಮೂರನೇದಾಗಿ ಇರುವುದು ಸೆರಿಮೋನಿಯಲ್ ಲಾ, ಧಾರ್ಮಿಕ ಕಾನೂನು. ಈ ರೀತಿಯಲ್ಲಿ ನಿಯಮಗಳನ್ನು ದೇವರು ಕೊಟ್ಟದನ್ನು ನಾವು ನೋಡುತ್ತೇವೆ. ಇವರು ದೇವರೊಂದಿಗೆ ಹೆಂಗೆ ಅನ್ಯೋನ್ಯತೆಯಲ್ಲಿ ನಡೆಯಬೇಕು, ಮನುಷ್ಯರೊಂದಿಗೆ ಹೆಂಗೆ ಅನ್ಯೋನ್ಯತೆಯಲ್ಲಿ ನಡೆಯಬೇಕು, ಆಮೇಲೆ ದೇವರನ್ನು ಯಾವುದೇ ರೀತಿಯಲ್ಲಿ ಆರಾಧಿಸಬೇಕು. ನೀವು ಸತ್ಯವೇದದಲ್ಲಿ ನೋಡಿದರೆ ದೇವರು ಅವರನ್ನು ಕರ್ಕೊಂಡು ಬರುವಾಗ ಅವರ ಮುಂಬಲವಾಗಿ ಹಿಂಬಲವಾಗಿ ದೇವರ ಪ್ರಸನ್ನತೆ ಅವರು ನಡೆಸಿಕೊಂಡು ಹೋದನ್ನು ನಾವು ನೋಡುತ್ತೇವೆ. ಆಮೇಲೆ ದೇವರು ಕಟ್ಟಳೆಗಳಲ್ಲಿ ನನಗೋಸ್ಕರ ಒಂದು ಗೂಡಾರವನ್ನು ನೀವು ಸಿದ್ಧಪಡಿಸಬೇಕು, ಅದರಲ್ಲಿ ಪರಿಶುದ್ಧ ಸ್ಥಳ, ಮಹಾ ಪರಿಶುದ್ಧ ಸ್ಥಳವಾಗಿ ಅದನ್ನು ಬೇರ್ಪಡಿಸಬೇಕು. ಅದರಲ್ಲಿ ಈ 12 ಕುಲದಲ್ಲಿ ಇರುವವರು ಒಳಗಡೆ ಬಂದು ದೇವರಿಗೆ ಸೇವೆ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಒಂದು ಕುಲವನ್ನು ದೇವರು ಆರಿಸಿಕೊಂಡು ಯಾಜಕ ಕುಲವಾಗಿ ಲೇವಿಯರನ್ನು ದೇವರು ನೇಮಿಸಿ ಅವರ ಮುಖಾಂತರ ಅವರು ಮಧ್ಯಸ್ಥ ಕೆಲಸವನ್ನು ಮಾಡಿದರು. ಅವರ ಮುಖಾಂತರ ದೇವರು ಬಲಿಗಳ ಮುಖಾಂತರ, ಯಾಕಂದ್ರೆ ಮನುಷ್ಯನು ಪಾಪಿ, ಅವನು ದೇವರನ್ನು ಹಳೆ ನಿಮಿತ್ತಲ್ಲಿ ಆರಾಧಿಸಬೇಕಾದ ಒಂದು ರೀತಿ, ಬಲಿಗಳನ್ನು ಅರ್ಪಿಸಿ ಅವರ ಪಾದದಲ್ಲಿ ಹೋಗಿ ಆ ರಕ್ತವನ್ನು ತಗೊಂಡು ಹೋಗಿ, ರಕ್ತಧಾರ ಇಲ್ಲದೆ ಪಾಪ ಕ್ಷಮಾಪಣೆ ಇಲ್ಲ, ಕ್ಷಮಾಪಣೆಯನ್ನು ಹೊಂದಿಕೊಂಡನು. ಅದನ್ನು ಒಬ್ಬ ಯಾಜಕನು, ನೇಮಿಸಲ್ಪಟ್ಟ ಯಾಜಕನು ಮಾಡಿದನು. ದೇವರ ಮಧ್ಯದಲ್ಲಿ ಎಳೆದು ಒಂದು ಮಾತನಾಡಿ ಆ ಜನರು ಏನು ಮಾಡಬೇಕು ಏನು ಮಾಡಬಾರದು ಎಂದು ತಿಳಿಸುವಂತರಾಗಿದ್ದರು. ಇದೆಲ್ಲ ನಿಯಮಗಳಲ್ಲಿ ಬರ್ತಾ ಇದೆ. ಇದೆಲ್ಲ ಕೊಡೋದಕ್ಕೆ ಮುಂಚೆ ಮೋಸೆಯನ್ನು ಅವರು ಸೀನಾಯಿ ಬೆಟ್ಟದ ಮೇಲೆ ದೇವರು ಕರೆದು ಅವನಿಗೆ ಕಟ್ಟಳೆಗಳನ್ನು ಕೊಟ್ಟರು. ಆ ಕಟ್ಟಳೆಯಲ್ಲಿ 3 ರೀತಿಯಾದ ಕಟ್ಟಳೆಗಳು ಇದ್ದವು. ಇದನ್ನು ಹಿಂಬಾಲಿಸಿ ನಡೆಯಿರಿ ಎಂದು ಅವರು ಹೇಳಿದರು. ಆ ಕಟ್ಟಳೆಯನ್ನು ನೋಡುವಾಗ ದೇವರು ಎಂಥವರು, ಅವರು ಏನು ಬಯಸುತ್ತಾರೆ, ಅವರ ಸದ್ಗುಣಗಳು ಏನು ಮೊದಲು ತಿಳುವಳಿಕೆಯನ್ನು ಹೊಂದಿಕೊಳ್ಳುತ್ತೇವೆ. ನೀವು ಹೊಸ ನಿಯಮದಲ್ಲಿ ಸಭೆಗಳಿಗೆ ಪತ್ರಿಕೆಗಳನ್ನು ಪೌಲನು ಬರೆಯುವಾಗ ಅವನು ಮೊದಲು ಹೇಳುವಂತ ಒಂದು ಪ್ರಾರ್ಥನೆಯಲ್ಲಿ ಅವನು ಕೇಳಿಕೊಳ್ಳುವಂತ ಕಾರ್ಯ ಏನಂದ್ರೆ, ದೇವರು ಯಾರು ಎಂಬುದಾಗಿರೋ ತಿಳುವಳಿಕೆಯಲ್ಲಿ ಅವರು ಬೆಳೆಯಲಿ, ಅವರ ಚಿತ್ತ ಏನು, ಅವರ ಯೋಜನೆ ಏನು ಇದೆಲ್ಲ ತಿಳ್ಕೊಂಡು ಅದರಲ್ಲಿ ವಿಶ್ವಾಸಿಗಳಾಗಿರುವವರು ಬೆಳೆಯಲಿ ಎಂದು ಹೇಳ್ತಾನೆ. ದೇವರು ಯಾರೆಂದು ತಿಳುವಳಿಕೆ ಇದ್ದರೆ ಮಾತ್ರ ನಾವು ಮಕ್ಕಳಾಗಿರುವ ನಾವು ಎಂಥವರಾಗಿ ಬದುಕಬೇಕು ಎಂದು ತಿಳುವಳಿಕೆಯನ್ನು ಹೊಂದಿಕೊಳ್ಳುತ್ತೇವೆ. ನಮ್ಮ ಆ ತಂದೆ ಪೊಲೀಸ್ ಆಗಿದ್ದರೆ ಮಗನು ಪೊಲೀಸ್, ಹಾಗೆ ನಮ್ಮ ಅಪ್ಪ ಪೊಲೀಸ್. ನಾವು ನಿಯಮಗಳನ್ನು ಅನುಸರಿಸಿ ಬದುಕೋರಾಗಿ ಅವ್ರಿಗೆ ಒಳ್ಳೆಯ ಹೆಸರು ತಂದು ಕೊಡಬೇಕು ಎಂದು ನಾವು ಬಯಸುವೆವು. ಪೊಲೀಸ್ ಮಗನು ಕಳ್ಳನಾಗಿರೋಕ್ಕಾಗತ್ತಾ?
ಅದೇನು ಅರ್ಥ ಆಯ್ತಾ? ಇರುವಾಗ ನಮ್ಮ ತಂದೆ ಯಾರೆಂದು ನಮಗೆ ಮೊದಲು ಗೊತ್ತಾಗಿರಬೇಕು. ನಮ್ಮ ದೇವರ ಸದ್ಗುಣಗಳು ಏನು, ಅವರು ಏನು ಬಯಸುತ್ತಾರೆ ನಮ್ಮಲ್ಲಿ, ಅದನ್ನು ನಾವು ತಿಳ್ಕೊಂಡ್ರೆ ನಾವು ಅದನ್ನು ಅನುಸರಿಸಿ ಬದುಕುವೆವು. ಅವರು ನಮಗಾಗಿ ಏನು ಮಾಡಿದ್ದಾರೆ. ಒಂದು ತಂದೆ ಮನೆಯಲ್ಲಿ ತಂದೆ ತಾಯಿ ಇದ್ರೆ, ಪೇರೆಂಟ್ಸ್ ಪೋಷಕರಿದ್ದಾರೆ, ಅವರು ಕಷ್ಟಪಟ್ಟು ದುಡಿದು ಮನೆ ಕಟ್ಟಿ ನಮಗೋಸ್ಕರ ನೆಲ ಬಲಗಳೆಲ್ಲವನ್ನು ಅವರು ಖರೀದಿ ಮಾಡಿ ಇಟ್ಟಿರ್ತಾರೆ. ಮಕ್ಕಳಿಗೆ ಮದುವೆ ಆಗುವಾಗ ಅವರೊಂದು ಸೆಟಲ್ಮೆಂಟ್ ಕೊಡ್ತಾರೆ. ನಾನು ನಿನಗಾಗಿ ಇಟ್ಟಿರುವ ಸ್ವಾಸ್ಥ್ಯ ಸ್ವತ್ತು ನಿನಗೋಸ್ಕರ. ಆವಾಗ ತಂದೆಗೆ ಕೃತಜ್ಞತೆ ಉಳ್ಳವರಾಗಿ ಮಕ್ಕಳು ನಮಗಾಗಿ ನಮ್ಮ ತಂದೆ ತಾಯಂದರು ಸೇರಿಸಿ ಇಟ್ಟಿರುವ ಸ್ವತ್ತು ಎಂದು ಅವರಿಗೆ ಮಾನ ಮರ್ಯಾದೆಯನ್ನು ಕೊಡುತ್ತಾರೆ. ಅದೇ ರೀತಿಯಲ್ಲಿ ನೀವು ಹಳೆಯ ನಿಯಮದಲ್ಲಿ ನೋಡಿದರೆ ದೇವರು ಅವರಿಗಾಗಿ ಇಳಿದು ಬಂದು ಅವರ ದಾಸತ್ವದಲ್ಲಿ ಇರುವಾಗ ಅವ್ರ ಪಟ್ಟ ಕಷ್ಟಗಳು ನೋಡಿ, ಅವರ ಕಣ್ಣೀರನ್ನು ನೋಡಿ, ಅವ್ರಿಗಾಗಿ ಇಳಿದು ಬಂದು ಒಂದು ನಾಯಕನನ್ನು ಕಳುಹಿಸಿ ಅವನ ಮುಖಾಂತರ ಅದ್ಭುತಗಳು ಮಹತ್ವಗಳನ್ನು ಮಾಡಿ ಅವರನ್ನು ಬಿಡುಗಡೆ ಮಾಡಿ, ದಾಸತ್ವದ ಸಂಕೋಲೆಯಿಂದ ಬಿಡುಗಡೆ ಮಾಡಿ ಅವರಿಗೆ ದಾರಿಯಲ್ಲಿ ರಕ್ಷಣೆ, ಸಂರಕ್ಷಣೆ, ಆಹಾರ ಎಲ್ಲವನ್ನು ಪರಿಪಾಲಿಸುತ್ತಾ ಬರುತ್ತಾರೆ. ಒಂದು ತಂದೆ ಮಕ್ಕಳನ್ನು ಹೇಗೆ ನಡೆಸಲು, ತಾಯಿ ಮಕ್ಕಳನ್ನು ಹೇಗೆ ನಡೆಸಲು, ಅದೇ ರೀತಿಯಲ್ಲಿ ದೇವರು ಅವರನ್ನು ನಡೆಸಿಕೊಂಡು ಬಂದು ಅವರನ್ನು ಒಂದು ಒಳ್ಳೆಯ ಸ್ವಾಸ್ಥ್ಯದಲ್ಲಿ ಅವರು ವಾಗ್ದಾನ ಕೊಟ್ಟ ಆ ಸ್ವಾಸ್ಥ್ಯವನ್ನು ಕೊಟ್ಟು ಆಶೀರ್ವದಿಸ್ತಾರೆ. ಆ ಸ್ವಾಸ್ಥ್ಯವನ್ನು ಕೊಡುವಾಗ ನೀವು ಹೆಂಗೆ ಬದುಕಬೇಕು, ನಾವು ಒಳ್ಳೆ ರೀತಿಯಲ್ಲಿ ಬದುಕಿ ತೋರಿಸಿ ಆಯಿತು, ನೀವು ನಮ್ಮ ಹಾಗೆ ನೀವು ಬದುಕಿ ನೀವು ಒಳ್ಳೆಯವರಾಗಿ ಇತ್ತು ನಿಮ್ಮ ಮಕ್ಕಳಿಗಾಗಿ ಸ್ವತ್ತನ್ನು ಸೇರಿಸಿ ಅವರನ್ನು ಆಶೀರ್ವದಿಸಬೇಕು. ಅದಕ್ಕೆ ನೀವು ಏನು ಮಾಡಬೇಕು, ಹೆಂಗೆ ಬದುಕಬೇಕು ಎಂದು ಅವರು ಹೇಳಿಕೊಡ್ತಾರೆ ಮಕ್ಕಳಿಗೆ. ಅದೇ ರೀತಿಯಲ್ಲಿ ದೇವರು ಇಲ್ಲಿ ನಾನು ಎಂತವನು, ನಾನು ಪರಿಶುದ್ಧನಾಗಿರುವ ದೇವನು, ಮಹಾಪರಿಶುದ್ಧನು, ಪಾಪಿಗಳಾಗಿರುವ ನೀವು ನನ್ನ ಪ್ರಸನ್ನತೆಗೆ ಬರುವುದಕ್ಕೆ ಆಗಲ್ಲ, ಪಾಪ ಮಾಡಿ ಬಿತ್ತೋದವರು, ನಾನು ಮೊದಲು ಪರಿಶುದ್ಧನಾಗಿರುವ ಹಾಗೆ ನೀವು ಪರಿಶುದ್ಧರಾಗಿರಬೇಕು, ಪಾಪಗಳು ಮಾಡಬಾರದು, ನಾನು ಪ್ರೀತಿ ಸ್ವರೂಪಿಯಾಗಿರುವ ದೇವರು, ನೀವು ಏನು ಮಾಡಬೇಕು, ನಿಮ್ಮ ನೆರೆಯವರನ್ನು ನಿನ್ನ ಹಾಗೆ ಪ್ರೀತಿಸಬೇಕು, ನಾನು ನೀತಿ ಸ್ವರೂಪನಾಗಿರುವ ದೇವನು, ಸತ್ಯ ದೇವರು. ಹಾಗೆ ಇರುವಾಗ ನಮ್ಮ ಎಲ್ಲ ನಡವಳಿಕೆಯಲ್ಲಿ ನೀತಿಯು ನ್ಯಾಯವು ಇರಬೇಕು. ಆದ್ದರಿಂದ ನೀವು ಕಟ್ಟಳೆಗಳನ್ನು ನೀವು ನೋಡಿದರೆ ಅದರಲ್ಲಿ ದೇವರು ಯಾರು, ದೇವರು ಯಾರು, ಎಂಥವರಾಗಿ ಇದ್ದಾರೆ, ಅದು ಆ ತಿಳಿವಳಿಕೆ ನಮಗೆ ಸಿಗುತ್ತೆ. ಹಲ್ಲೆಲೂಯಾ. ಆದ್ದರಿಂದ ಈ ಕಟ್ಟಳೆಗಳನ್ನು ಇವರು ಕೊಟ್ಟ ಮೇಲೆ ಹಿಂಬಾಲಿಸಿ ನಡೆದರ ಎಂದು ನೋಡಿದರೆ ಫಸ್ಟ್ ಜನರೇಷನ್, ಆ ಮೊದಲು ಸಂತಾನವು ದೇವರಿಗೆ ಮೆಚ್ಚುಗೆಯಾಗಿ ಅವರು ನಡೆದಿರಲಿಲ್ಲ, ದೇವರ ಮೇಲೆ ನಂಬಿಕೆ ಇಟ್ಟಿರಲಿಲ್ಲ, ಅವರು ದಾರಿಯಲ್ಲಿ ಪಾಪ ಮಾಡಿದರಿಂದ ದೇವರ ಮೊದಲು ಸಂತಾನವನ್ನು ಆ ಅರಣ್ಯದಲ್ಲಿ ನಿಲ್ಲಿಸಿಬಿಟ್ರು, ಮುಗಿಸಿಬಿಟ್ರು. ಅವರ ಸೆಕೆಂಡ್ ಜನರೇಷನ್ ಅನ್ನು ಇವತ್ತು ಹಾಲು ಜೇನು ಹರಿಯುವ ಕಾನಾನ್ ದೇಶದಲ್ಲಿ ಅವರು ವಾಗ್ದಾನ ಮಾಡಿದ ಆ ದೇಶದಲ್ಲಿ ಕರ್ಕೊಂಡು ಹೋದಕ್ಕೆ ಮುಂಚೆ ದೇವರು ಎರಡನೇದಾಗಿ ಒಂದು ಒಡಂಬಡಿಕೆಯನ್ನು ಅವರು ಮಾಡಿಕೊಳ್ಳುತ್ತಾರೆ. ಮೊದಲು ಸೀನಾಯಿ ಬೆಟ್ಟದ ಮೇಲೆ, ಎರಡನೇದಾಗಿ ಮೋವಾಬ್. ಇರುವಾಗ ನಿಯಮಗಳನ್ನು ಕೊಡುತ್ತಾರೆ. ನಿಮ್ಮ ಪಿತೃಗಳು ಹಿಂಗೆಲ್ಲ ಮಾಡಿಬಿಟ್ರು, ನೀವು ಹಿಂಗೆ ಮಾಡಬಾರದು ಎಂದು ಹೇಳುತ್ತಾರೆ. ಹಲ್ಲೆಲೂಯಾ. ಇರುವಾಗ ಮೊದಲನೇದಾಗಿ ನಾವು ದೇವರು ಮೊದಲು ಕೊಟ್ಟ ಕಟ್ಟಳೆಗಳೇನು, ಅವರು ಏನು ಮಾಡಿದರು, ಅದು ಅವರ ಸದ್ಗುಣಗಳೇನು ನಾವು ಕಲಿಯೋಣ. ವಿಮೋಚನೆ ಗಂಡ ಅಧ್ಯಾಯ 20 ತಗೊಂಡು ಹೋದ್ರಿ, ಒಬ್ಬರು ಬೇಗ ಓದಬೇಕು, ನನಗೆ ಸಹಾಯ ಮಾಡಿ. ಮುಂದಣ ಆಜ್ಞೆಗಳೆಲ್ಲ ಕೊಟ್ಟನು. ನೀನು ದಾಸತ್ವದಲ್ಲಿದ್ದ ಐಗುಪ್ತ ದೇಶದೊಳಗಿಂದ ನಿನ್ನನ್ನು ಬಿಡುಗಡೆ ಮಾಡಿದ ಯೆಹೋವನು ಎಂಬ ನಿನ್ನ ದೇವರು ನಾನೇ. ಇಲ್ಲಿ ನೀವು ನೋಡಿರಿ, ಈ ಒಡಂಬಡಿಕೆಯಲ್ಲಿ ಫಸ್ಟ್ ಪಾರ್ಟಿ ದೇವರೇ, ಅವರೇ ಒಳ್ಳೆಯದು ಮಾಡಿದ್ದಾರೆ. ನೀವು ದಾಸತ್ವದಲ್ಲಿದ್ದ ಐಗುಪ್ತ ದೇಶದೊಳಗಿಂದ ನಿನ್ನನ್ನು ಬಿಡುಗಡೆ ಮಾಡಿದ ಯೆಹೋವನು ಸರ್ವಶಕ್ತನು ಎಂಬ ನಿನ್ನ ದೇವರು ನಾನೇ. ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಬಾರದು. ದೇವರು ಮನುಷ್ಯರು, ದೇವರು ಇಸ್ರೇಲ್ ಜನರು ಅವ್ರು ಹೇಳ್ತಾರೆ, ನಾನಿಲ್ಲದೆ ಬೇರೆ ನಿನಗೆ ದೇವರುಗಳು ಇರಬಾರದು, ಒಂದೇ ದೇವರು. ಆಮೇಲೆ ಯಾವ ಮೂರ್ತಿಯನ್ನು ಮಾಡಿಕೊಳ್ಳಬಾರದು, ಯಾವ ಮೂರ್ತಿಯನ್ನು ಮಾಡಿಕೊಳ್ಳಬಾರದು, ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗಣ ನೀರಿನಲ್ಲಾಗಲಿ ಇರುವ ಯಾವುದರ ರೂಪವನ್ನು ಮಾಡಿಕೊಳ್ಳಬಾರದು, ಅವುಗಳಿಗೆ ಅಡ್ಡ ಬೀಳಲು ಬಾರದು, ಪೂಜೆ ಮಾಡಲು ಬಾರದು. ನಿನ್ನ ದೇವರಾದ ಯೆಹೋವನೆಂಬ ನಾನು ನನಗೆ ಸಲ್ಲತಕ್ಕ ಗೌರವವನ್ನು ಮತ್ತೊಬ್ಬರ
ಒಬ್ಬನಿಗೆ ಸಲ್ಲಗೊಳಿಸದವನಾದ್ದರಿಂದ ನನ್ನನ್ನು ದ್ವೇಷಿಸುವವರ ವಿಷಯದಲ್ಲಿ ತಂದೆಗಳ ದೋಷ ಫಲವನ್ನು ಮಕ್ಕಳ ಮೇಲೆ 3-4 ತಲೆಗಳವರೆಗೆ ಬರಮಾಡುವವನಾಗಿಯೂ ನನ್ನನ್ನು ಪ್ರೀತಿಸಿ ನನ್ನ ಆಜ್ಞೆಗಳನ್ನು ಕೈಗೊಳ್ಳುವವರಿಗೂ 1000 ತಲೆಗಳವರೆಗೆ ದಯ ತೋರಿಸುವವನಾಗಿಯೂ ಇದ್ದೇನೆ. ಹಲ್ಲೆಲೂಯಾ. ಇಲ್ಲಿ ನೀವು ನೋಡಿದರೆ ಮೊದಲನೇದಾಗಿ ಅವರು ಹೇಳುವುದು ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಬಾರದು. ಎರಡನೇದಾಗಿ ನೀವು ಮೂರ್ತಿಯನ್ನು ಮಾಡಿಕೊಳ್ಳಬಾರದು, ಅದು ಮುಂದೆ ಅಡ್ಡ ಬೀಳಲೇಬಾರದು, ನಮಸ್ಕರಿಸಬಾರದು, ಪೂಜಿಸಬಾರದು ಎಂದು ಅದು ದೇವರ ಕಟ್ಟಳೆ. ಅದು ನಮ್ಮ ಧರ್ಮದಲ್ಲಿಯೇ ಇದ್ದರು. ಕ್ರೈಸ್ತಿಯರು ಯೇಸುವಿಗೆ ವಿಗ್ರಹಗಳು ಮಾಡಿದರು, ಬೇರೆ ಯಾರಿಗೂ ವಿಗ್ರಹಗಳು ಮಾಡಿ ಅದನ್ನು ಆರಾಧಿಸಿದ್ರು, ಅದು ತಪ್ಪೇ. ಯಾಕಂದ್ರೆ ದೇವರ ಕಟ್ಟಳೆಯಲ್ಲಿ ಇಲ್ಲೋ ಪ್ರಧಾನ ಕಟ್ಟಳೆ, ಪ್ರಾಮುಖ್ಯವಾಗಿರುವ ಕಟ್ಟಳೆ ವಿಗ್ರಹ ಆರಾಧನೆ ಮಾಡಲೇಬಾರದು, ಅದು ತಪ್ಪು. ದೇವರಿಗೆ ಇಷ್ಟ ಇಲ್ಲ. ದೇವರಿಗೆ ಹೋಲಿಕೆಯಾಗಿ ನಾವು ಬೇರೆ ಏನು ಸೃಷ್ಟಿಸುವುದಕ್ಕೆ ಆಗಲ್ಲ. ಆಕಾಶ ಅವರ ಸಿಂಹಾಸನ, ಭೂಮಿ ಅವರ ಪಾದಪೀಠ. ನಿನ್ನ ದೇವರಾದ ಯೆಹೋವನ ಹೆಸರನ್ನು ಅಯೋಗ್ಯ ಕಾರ್ಯಕ್ಕಾಗಿ ಎತ್ತಬಾರದು. ದೇವರ ಹೆಸರನ್ನು ಅಯೋಗ್ಯ ಕಾರ್ಯಕ್ಕಾದ್ರೆ ದುಷ್ಪ್ರಯೋಗ ಮಾಡಬಾರದು. ದುಷ್ಪ್ರಯೋಗ ನೀವು ನೋಡಿದರೆ ಮಿಸ್ಯೂಸ್, ನಾವು ಹೇಳಿದ ಮಿಸ್ಯೂಸ್ ಮಾಡಿದ ಅಧಿಕಾರ ದುಷ್ಪ್ರಯೋಗ. ದೇವರ ಹೆಸರನ್ನು ಹೇಳಿ ನಾನು ದೇವರು ನಿನ್ನನ್ನು ಶಪಿಸ್ತಾರೆ ಹಾಗೆಲ್ಲ ಮಾತನಾಡಬಾರದು. ದೇವರ ಹೆಸರನ್ನು ಹೇಳಿ ತಪ್ಪು ಮಾಡಬಾರದು. ಅದೇ ಅದು ನೀವು ಮಿಸ್ಯೂಸ್ ಮಾಡಬಾರದು. ಮೂರನೇದಾಗಿ ಸಬ್ಬತ್ ದಿನವನ್ನು ದೇವರ ದಿನವೆಂದು ಆಚರಣೆಗೆ ತರುವುದಕ್ಕೆ ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು. 6 ದಿವಸಗಳಲ್ಲಿ ನೀನು ದುಡಿದು ನಿನ್ನ ಕೆಲಸವನ್ನೆಲ್ಲ ಮಾಡಬೇಕು. 7ನೇ ದಿನವು ನಿನ್ನ ದೇವರಾದ ಯೆಹೋವನಿಗೆ ಮೀಸಲಾದ ವಿಶ್ರಾಂತಿ ದಿನವಾಗಿದೆ. ಅದರಲ್ಲಿ ನೀನು ಯಾವ ಕೆಲಸವನ್ನೂ ಮಾಡಬಾರದು. ನಿನ್ನ ಗಂಡು ಮಕ್ಕಳು, ಹೆಣ್ಣು ಮಕ್ಕಳು, ಗಂಡಾಳು, ಹೆಣ್ಣಾಳು, ಪಶುಗಳು, ನಿನ್ನ ಊರಲ್ಲಿ ಇರುವ ಅನ್ಯ ದೇಶದವರು ಯಾವ ಕೆಲಸವನ್ನೂ ಮಾಡಬಾರದು. 6 ದಿನಗಳಲ್ಲಿ ಯೆಹೋವನು ಭೂಮಿ, ಆಕಾಶಗಳನ್ನು, ಸಮುದ್ರವನ್ನು, ಅವುಗಳಲ್ಲಿರುವ ಸಮಸ್ತವನ್ನು ನಿರ್ಮಾಣ ಮಾಡಿ 7ನೆಯ ದಿನದಲ್ಲಿ ವಿಶ್ರಮಿಸಿಕೊಂಡನು. ಆದುದರಿಂದ ಯೆಹೋವನು ಸಬ್ಬತ್ ದಿನವನ್ನು ತನ್ನ ದಿನವಾಗಲಿ ಎಂದು ಆಶೀರ್ವದಿಸಿದನು. ಹಲ್ಲೆಲೂಯಾ. ಇದು ದೇವರ ದಿವಸ. ನೀವು ಇಲ್ಲಿ ಕೂಡಿ ಬಂದಿದ್ದೀರಲ್ಲ, ಒಂದು ಕಾಲದಲ್ಲಿ ಅದು ಸ್ಯಾಟರ್ಡೇ ಅಲ್ಲಿ ಇತ್ತು, ವಿಶ್ರಾಂತಿ ದಿವಸ ಎಂದು ಹೇಳುತ್ತಾರೆ. ಆಮೇಲೆ ಕ್ರೈಸ್ತಿಯರಾಗಿರುವ ನಾವು ಈ ವಿಶ್ರಾಂತಿ ದಿವಸವನ್ನು ಯೇಸು ಕರ್ತನು ಪುನರುತ್ಥಾನ ಹೊಂದಿದ ಆ ಜಯದ ದಿವಸದಲ್ಲಿ ನಾವು ತಂದಿದ್ದೇವೆ. ವಾರದಲ್ಲಿ ಇರುವ ಮೊದಲನೇ ದಿವಸ ಅದನ್ನು ನಾವು ಕರ್ತನ ದಿವಸ. ಯಾಕೆಂದ್ರೆ ಯೋಹಾನನು ಅವನು ಬದ್ಮೋಲಿ ಇರುವಾಗ ಅವನು ಕರ್ತನ ದಿವಸದಲ್ಲಿ ನಾನು ಕರ್ತನನ್ನು, ಯೇಸು ಕರ್ತನನ್ನು ನಾನು ನೋಡಿದ್ದೇನೆ ಎಂದು ಹೇಳ್ತಾನೆ. ವಿಶ್ರಾಂತಿ ದಿವಸ ನಮಗೆ ವಾರದಲ್ಲಿ ಮೊದಲನೇ ದಿವಸವಾಗಿರುವ ರವಿವಾರ, ಅದನ್ನು ನಾವು ಏನು ಹೇಳ್ತೇವೆ, ಭಾನುವಾರ ಅಂತ ಹೇಳ್ತೇವೆ. ಸೊ ಈ ದಿವಸವೇ ನಮಗೆ ವಿಶ್ರಾಂತಿ ದಿವಸ. ಏನೋ 6 ದಿವಸ ನೀವು ಕೆಲಸ ಮಾಡ್ತೀರಾ, ನಿಮ್ಮ ಶರೀರಕ್ಕೂ ಆತ್ಮಕ್ಕೂ ನೀವು ಏನು ಮಾಡಬೇಕು? ಶರೀರಕ್ಕೆ ವಿಶ್ರಾಂತಿಯು, ಆತ್ಮಕ್ಕೂ ಉಜ್ಜೀವನೆಯೂ ಬೇಕು. ಶರೀರಕ್ಕೆ ಏನು ಬೇಕು? ಸೈಂಟಿಫಿಕಲಿ ಇಟ್ಸ್ ಗುಡ್ ಫಾರ್ ಯುವರ್ ಹೆಲ್ತ್. 6 ದಿವಸ ಕೆಲಸ ಮಾಡ್ತೀರಿ, 1 ದಿವಸ ವಿಶ್ರಾಂತಿ ಕೊಡಿರಿ. ದೇವರ ಪಾದದಲ್ಲಿ ಬಂದು ನೀವು ಕೃತಜ್ಞತೆ ಸ್ತುತಿ ಮಾಡಿರಿ. 6 ದಿವಸ ಕೆಲಸ ಮಾಡೋದು ಶಕ್ತಿ ಕೊಟ್ಟಿದ್ದಾರೆ, 6 ದಿವಸ ಸಂಬಳ ಕೊಟ್ಟಿದ್ದಾರೆ, ಜೊತೆಯಲ್ಲಿ ಬಂದಿದ್ದಾರೆ, ಸಂರಕ್ಷಣೆ ನೀಡಿದ್ದಾರೆ. ಇದೆಲ್ಲ ನಮ್ಮ ಮಕ್ಕಳನ್ನು, ಕುಟುಂಬವನ್ನು ನಡೆಸುವುದಕ್ಕೆ ಸಹಾಯ ಮಾಡಿದ್ದಾರೆ. ಎಲ್ಲದಲ್ಲಿ ದೇವರ ಆಶೀರ್ವಾದ ಕೊಟ್ಟಿದ್ದಾರೆ. ನಾವು ಬದುಕೋದೇ ದೇವರ ಕೃಪೆಯಿಂದಲೇ. ಸುತ್ತಲೂ ನೋಡಿದರೆ ಎಷ್ಟು ಕೊಲೆಗಳು, ಎಷ್ಟು ವ್ಯಭಿಚಾರ, ಎಷ್ಟು ಜನರು ನಿನ್ನೆ ಇರುವ ಇವತ್ತು ಇಲ್ಲ, ಭೂಕಂಪ, ಯುದ್ಧ ಎಲ್ಲ ನಡೀತಾ ಇದೆ. ಅದು ಮಧ್ಯದಲ್ಲಿ ನಾವು ಬದುಕುತ್ತೇವಲ್ಲ, ಅದು ದೇವರ ಕೃಪೆಯಿಂದ. ಆದ್ದರಿಂದ ನಾವು ಕೃತಜ್ಞತೆ ಉಳ್ಳವರಾಗಿ ಸಂಡೇ ಸಭೆಗೆ ಬರಬೇಕು, ಅದು ದೇವರ ನಿಯಮ. ಆಮೇಲೆ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಇವತ್ತು ಮೊದಲು ನೀವು ನಿಮ್ಮ ದೇವರನ್ನು ಹೇಗೆ ಪ್ರೀತಿಸಬೇಕು? ಮೊದಲು 4 ಕಟ್ಟಳೆಗಳು. ನೀವು ದೇವರನ್ನು ಹೇಗೆ ಪ್ರೀತಿಸಬೇಕು? ಪೂರ್ಣ ಮನಸ್ಸಿಂದ, ಪೂರ್ಣ ಶಕ್ತಿಯಿಂದ, ಹೃದಯಪೂರ್ವವಾಗಿ ದೇವರನ್ನು ಹೇಗೆ ನೀವು ಪ್ರೀತಿಸಬೇಕು ಎಂದು ಮೊದಲು 4 ಕಟ್ಟಳೆಗಳು ತೋರಿಸುವಂತದ್ದಾಗಿರುತ್ತವೆ. ಆಮೇಲೆ ನೀವು 5ನೇ ಕಟ್ಟಳೆಯಿಂದ ನೀವು ನೋಡಿದರೆ ಮನುಷ್ಯರೊಂದಿಗೆ, ಮೊದಲು ಕುಟುಂಬದಿಂದ ಪ್ರಾರಂಭವಾಗುತ್ತದೆ. ಮನುಷ್ಯರೊಂದಿಗೆ ನೀವು ಮನುಷ್ಯರನ್ನು ಹೇಗೆ ಪ್ರೀತಿಸಬೇಕು, ನಿಮ್ಮ ನೆರೆಯವರನ್ನು ಹೇಗೆ ಪ್ರೀತಿಸಬೇಕು ಎಂದು ಇಲ್ಲಿ ತೋರಿಸುವಂತದ್ದಾಗಿರುವ ಕಟ್ಟಳೆಗಳನ್ನು ನಾವು ನೋಡೋಣ.
ನನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಸನ್ಮಾನಿಸಿದರೆ ನಿನ್ನ ದೇವರಾದ ಯೆಹೋವನು ನಿನಗೆ ಅನುಗ್ರಹಿಸುವ ದೇಶದಲ್ಲಿ ನೀನು ಬಹುಕಾಲ ಇರುವಿ. ಹಲ್ಲೆಲೂಯ. ಕಟ್ಟಳೆಗಳಲ್ಲಿ ವಾಗ್ದಾನ ಪ್ರಾಮಿಸ್ ಇರುವ ಒಂದೇ ಒಂದು ಕಟ್ಟಳೆ ಇದೆ, ತಂದೆ ತಾಯಿಗೆ ಸನ್ಮಾನ ಕೊಡಿರಿ. ಅದು ಖಂಡಿತವಾಗಿ ಚಿಕ್ಕ ವಯಸ್ಸಲ್ಲಿ ನಾವು ಚೆನ್ನಾಗಿ ನೋಡಿಕೊಂಡ ಅವ್ರಿಗೆ ನಾವು ಎಷ್ಟು ಕಷ್ಟ ಕೊಟ್ಟಿರ್ತೇವೆ. ದೊಡ್ಡವರಾದ ಮೇಲೆ ಅವರಿಗೆ ಎಲ್ಲ ವಯಸ್ಸಾದ ಮೇಲೆ ಏನೂ ಮಾಡೋಕ್ಕಾಗಲ್ಲ. ಆ ಸಮಯದಲ್ಲಿ ನಾವು ಅವರನ್ನು ನೋಡಿಕೊಳ್ಳಬೇಕು, ಅದು ನಮ್ಮ ಕರ್ತವ್ಯ. ನರಹತ್ಯ ಮಾಡಬಾರದು. ನರಹತ್ಯಕ್ಕೆ ಮೂಲವಾಗಿರುವ ಕೋಪವೂ ಮಾಡಬಾರದು. ಅದು ಯೇಸು ಕರ್ತರು ಬಂದು ಹೇಳಿದರು, ಕೋಪವೇ ಅಸ್ಥಿವಾರ ನರಹತ್ಯ. ಆಮೇಲೆ ವ್ಯಭಿಚಾರ ಮಾಡಬಾರದು. ಹೆಚ್ಚಾಗಿ ಈ ಕಾಲದಲ್ಲಿ ಇರೋದು ವ್ಯಭಿಚಾರ. ನಾವು ಪರಿಶುದ್ಧರಾಗಿ ಬದುಕಬೇಕು. ವ್ಯಭಿಚಾರ ಮಾಡಬಾರದು ಎಂದು ಹೇಳುವಾಗ ದೇವರು ಎಂತಹ ಪರಿಶುದ್ಧರು ಎಂದು ನಮಗೆ ಅರ್ಥವಾಗುತ್ತದೆ. ಕದಿಯಬಾರದು. ಮತ್ತೊಬ್ಬರ ಮೇಲೆ ಸುಳ್ಳು ಸಾಕ್ಷಿ ಹೇಳಬಾರದು. ಮತ್ತೊಬ್ಬನ ಮನೆಯನ್ನು ಆಶಿಸಬಾರದು. ಮತ್ತೊಬ್ಬನ ಹೆಂಡತಿ, ಗಂಡಾಳು, ಹೆಣ್ಣಾಳು, ಎತ್ತು, ಕತ್ತೆ ಮತ್ತಾದ ಯಾವುದನ್ನು ದುರಾಸೆ ಬರಬಾರದು. ಇದೆಲ್ಲ ದೇವರು ಕಟ್ಟಳೆಗಳನ್ನು ಕೊಟ್ಟಿದ್ದಾರೆ. ಕಟ್ಟಳೆಗಳನ್ನು ಕೊಟ್ಟು ಈ ಕಟ್ಟಳೆಗಳನ್ನು ನೀವು ಹಿಂಬಾಲಿಸಿ ನಡೆಯಬೇಕು. ಈ ಕಟ್ಟಳೆಯನ್ನು ನೋಡುವಾಗಲೇ ಗೊತ್ತಾಗದೆ. ಮೊದಲು 4 ಕಟ್ಟಳೆಗಳು ದೇವರನ್ನು ಪ್ರೀತಿಸುವುದು, ಅಲ್ಲಿ ಮುಗಿಸ್ಬಿಡಬಾರದು. ಕೆಲವು ದೇವರನ್ನು ತುಂಬ ಪ್ರೀತಿಸ್ತಾರೆ. ಬಂದು ಚರ್ಚಲ್ಲಿ ಆರಸಿ ಕೈ ಎತ್ತಿ ಕಾಣಿಕೆ ಕೊಟ್ಟು ಆ ಕರ್ತವ್ಯಗಳೆಲ್ಲ ತುಂಬ ಕರೆಕ್ಟಾಗಿ ನಡೀತಾ ಇರೋದು. ಬಟ್ ನೆರೆಯವನನ್ನು ಪ್ರೀತಿಸಿದಾಗ ತಂದೆ ತಾಯಿನೇ ಪ್ರೀತಿಸುವುದಿಲ್ಲ. ಹಾಗೆ ಆಮೇಲೆ ತಾನೇ ನೆರೆಯವನು. ತಂದೆ ತಾಯಿನೂ ಪ್ರೀತಿಸುವುದಿಲ್ಲ, ಯಾರನ್ನು ಪ್ರೀತಿಸುವುದಿಲ್ಲ. ಕ್ಲೋಸ್ಡ್ ಕಮ್ಯುನಿಟಿಯಾಗಿ ಒಂದು ಕ್ಲೋಸ್ಡ್ ಸರ್ಕಲ್ ಅಲ್ಲಿ ಬದುಕೋರು. ಮನುಷ್ಯರನ್ನು ನೋಡಿದ್ರೆ ಚಿಡು ಬರ್ತಾರೆ. ಅದು ನಿಜವಾದ ಭಕ್ತಿ ಅಲ್ಲ ರೀ. ನಿಜವಾದ ಭಕ್ತಿ ಅಂದ್ರೆ ಏನು? ನೀವು ದೇವರನ್ನು ಆರಾಧಿಸ್ತೇನೆ ಎಂದು ಹೇಳುವರು, ನಿಮ್ಮ ಜೀವನದಲ್ಲಿ ದೇವರನ್ನು ಎಲ್ಲಾ ಕ್ರಿಯೆಗಳಲ್ಲೂ ಪ್ರತಿಬಿಂಬಿಸುವರಾಗಿರಬೇಕು. ಯು ಹ್ಯಾವ್ ಟು ರಿಫ್ಲೆಕ್ಟ್ ಗಾಡ್. ಹಲ್ಲೆಲೂಯಾ. ಆದ್ದರಿಂದ ಹೇಳಿದರು, ನೀನು ದೇವರನ್ನು ಪ್ರೀತಿಸಿ. ಅದಕ್ಕೆ ಸಮಾನವಾಗಿ ಇರುವ ಇನ್ನೊಂದು ಕಟ್ಟಳೆ. ಅದು 2 ಕಟ್ಟಳೆಗಳಲ್ಲ, ಒಂದೇ ಕಟ್ಟಳೆ. ನಾನು ಹೇಳ್ತೇನೆ, ನೀವು ದೇವರನ್ನು ಪ್ರೀತಿಸಿ, ನೀವು ನಿನ್ನನ್ನು ಪ್ರೀತಿಸುವ ಹಾಗೆ ನೆರೆಯವನನ್ನು ಪ್ರೀತಿಸಿ. ಇದು 2 ಕಟ್ಟಳೆಗಳನ್ನು ಹಿಂಬಾಲಿಸುವಾಗ ಇದರಲ್ಲಿ ಇರುವ ಕಟ್ಟಳೆಗಳೆಲ್ಲವನ್ನು ನಾವು ಪೂರೈಸಬಹುದು. ಆದರೂ ಹಳೆಯ ನಿಯಮದಲ್ಲಿ ಇದ್ದವರು ಅದನ್ನು ನಿಜವಾಗಿ ಹಿಂಬಾಲಿಸಿದರೆ ನೋಡಿದರೆ ಒಂದು ಕಟ್ಟಳೆಯನ್ನು ಹಿಂಬಾಲಿಸಿದರು, ಇನ್ನೊಂದು ಕಟ್ಟಳೆಯನ್ನು ಮುರಿದಾಕಿದರಿಂದ ದೇವರು ಅವರಿಗೆ ಒಂದು ಏರ್ಪಾಡು ಮಾಡಿದರು. ಹೌದು, ನಾನು ನಿನಗೆ ಮಾರಲ್ ಲಾ ಕೊಟ್ಟಿದ್ದೇನೆ, ಸಿವಿಲ್ ಲಾ ಕೊಟ್ಟಿದ್ದೇನೆ. ಇದು 2 ನೀವು ಮೀರಿ ನಡೆದರೆ, ಪಾಪ ಮಾಡಿದರೆ, ಉಲ್ಲಂಘನೆ ಮಾಡಿದರೆ, ನೀವು ನನ್ನನ್ನು ಆರಾಧಿಸುವುದಕ್ಕೆ ನೀವು ಏನು ಮಾಡಬೇಕು? ಒಡಂಬಡಿಕೆಯನ್ನು ಬಿಟ್ಟು ನೀವು ದೂರ ಹೋಗುವಾಗ ನೀವು ಬಲಿಗಳನ್ನು ಸಮರ್ಪಿಸಬೇಕು. ದೋಷ ಬಲಿ, ಪಾಪ ನಿವಾರಣ ಬಲಿ ಎಲ್ಲ ದೇವರಿಟ್ಟಿದ್ದಾರೆ. ಈ ಪಾಪ ನಿವಾರಣ ಬಲಿಗಳನ್ನು ಕೊಟ್ಟು ನೀವು ದೇವರ ಜೊತೆಯಲ್ಲಿ ತಿರುಗಾ ಒಡಂಬಡಿಕೆಯಲ್ಲಿ ಮಕ್ಕಳಾಗಿ ನೀವು ಬದುಕಬಹುದು. ಆದರೂ ಅದು ನಿರಂತರವಾದ ಒಂದು ಪರಿಹಾರ ಇಲ್ಲ ಹಳೆ ನಿಯಮದಲ್ಲಿ. ಯಾಕೆ ನಾವು ಪಾಪ ಮಾಡುವಾಗ, ನಾನು ಹೇಳಿದೆ ನಾವು ಫ್ರೈಡೆ ಮೀಟಿಂಗ್ ಅಲ್ಲಿ, ನಾವು ಪಾಪ ಮಾಡ್ತೇವೆ. ಅಮಾಯಕವಾಗಿರುವ ಒಂದು ಕುರಿಮರಿಯನ್ನು ಕರ್ಕೊಂಡು ಬಂದು ಅದ ಮೇಲೆ ಕೈ ಹಾಕಿ ಇವರು ಕ್ರೂರವಾಗಿ ಮಾಡಿದ ಕೊಲೆಯನ್ನು ಯಾರ ಮೇಲೆ ಹಾಕ್ತಾರೆ? ಇವತ್ತು ದೋಷ ಇಲ್ಲದ ಕುರಿಮರಿ ಮೇಲೆ ಹಾಕಿ ಆ ಕುರಿಮರಿಯನ್ನು ಕೊಯ್ದು ಅದರ ರಕ್ತವನ್ನು ತಗೊಂಡು ದೇವರ ಪಾತ್ರದಲ್ಲಿ ಹೋಗಿ ಅದು ಪರಿಹಾರ ಆಯಿತು ಅಂತ ಹೇಳ್ತಾರೆ. ಇದು ಏನಪ್ಪ, ಇದು ಒಂದು ನಾಟಕ ಅಂತರ ಇರುತ್ತೆ ಅಲ್ಲ. ಅಲ್ಲರಿ, ಬರಲಿಕ್ಕಿರುವ ಯೇಸು ಕರ್ತನು, ಪಾಪ ಇಲ್ಲದ ದೇವರು ನಮಗಾಗಿ ಬಲಿಯಾಗುವರು. ನಮ್ಮ ಪಾಪ ನಿವಾರಣೆಗಾಗಿ, ನಮ್ಮ ಪಾಪ ಪರಿಹಾರಕ್ಕಾಗಿ ಅವರು ಮರಣ ಹೊಂದುವರು. ಅದನ್ನು ಸೂಚಿಸುವಂಥದ್ದಾಗಿ ಇರುತ್ತೆ. ಇವತ್ತು ಬಲಿಗಳಿಲ್ಲ. ಬಲಿಗಳು ಕೊಟ್ಟರೆ ಅದು ವೇಸ್ಟ್. ಯಾಕಂದರೆ ನಮಗಾಗಿ ಯೇಸು ಕರ್ತನು ಪ್ರಾಣವನ್ನು ಕೊಟ್ಟು ಪೂರ್ಣ ಬಲಿಯಾಗಿ ತನ್ನನ್ನು ಒಪ್ಪಿಸಿಕೊಟ್ಟಿದ್ದಾರೆ. ಒಂದೇ ಬಲಿಯಲ್ಲಿ ನಮಗೆ ಪಾಪ ಕ್ಷಮಾಪಣೆ ಉಂಟಾಯಿತು.
ದೇವರೇ ಅದನ್ನು ಮಾಡಿ ಮುಗಿಸಿದ್ದಾರೆ. ಹಾಗೆ ಇರುವಾಗ ಈ ನಿಯಮಗಳನ್ನು ದೇವರು ಕೊಡುವಾಗ, ಈ ನಿಯಮಗಳನ್ನು ದೇವರು ಕೊಡುವಾಗ, ದೇವರು ಯಾರು, ಅವರು ಎಂಥವರು, ಅವರ ಸ್ವಭಾವಗಳೇನು, ಅವರು ಮಕ್ಕಳಾಗಿ ಅವ್ರ ಜನಾಂಗದವರಾಗಿ ಇರುವ ನಾವು ಹೆಂಗೆ ಬದುಕಬೇಕು ಎಂದು ಅದು ನಮಗೆ ತಿಳಿವಳಿಕೆಯನ್ನು, ದ ಲಾ ಗಿವ್ಸ್ ನಾಲೆಜ್, ಪೌಲನು ಬರೆಯುತ್ತಾನೆ, ಅದು ನಮಗೆ ತಿಳಿವಳಿಕೆಯನ್ನು ನೀಡುವಂತದ್ದಾಗಿರುತ್ತದೆ. ಹಲ್ಲೆಲೂಯಾ. ಇರುವಾಗ ದೇವರು ಕಟ್ಟಳೆಗಳನ್ನು ಕೊಟ್ಟ ಮೇಲೆ ಅವ್ರ ಜೊತೆಗೆ ಒಡಂಬಡಿಕೆ ಮಾಡಿಕೊಳ್ಳುತ್ತಾರೆ. ಈ ಒಡಂಬಡಿಕೆ ಅಂತ ಏನು? ಅದು ಒಪ್ಪಂದವನ್ನು ನಾವು ಮಾಡಿಸಿಕೊಳ್ಳುವಾಗ ಫಸ್ಟ್ ಪಾರ್ಟಿ, ಸೆಕೆಂಡ್ ಪಾರ್ಟಿ, ಸಾಕ್ಷಿಗಳು, ನಿಯಮಗಳು. ಮಾಡಿದರೆ ಇರಬಹುದು, ಮಾಡದಿದ್ದರೆ ಹೋಗ್ಬೋದು. ಒಂದು ಮನೆ ಅಗ್ರಿಮೆಂಟ್ ನೀವು ಮಾಡಿಸಿಕೊಳ್ಳುವಾಗ ಫಸ್ಟ್ ಪಾರ್ಟಿ ಓನರ್, ಸೆಕೆಂಡ್ ಪಾರ್ಟಿ ಟೆನೆಂಟ್. ನಾನು ಈ ಮನೆಯನ್ನು ನಿನಗೆ ಕೊಡ್ತೇನೆ, ಇವನು ಈ ನಿಯಮಗಳನ್ನು ಅನುಸರಿಸಿ ಇಲ್ಲಿ ಬದುಕಬೇಕು. ಅವನು ಇರುವಾಗ ಇನ್ನೊಬ್ಬರನ್ನು ಬಾಡಿಗೆ ಒಳಗಡೆ ತರಬಾರದು, ಒಳಗಡೆ ಏನಾದರೂ ಕೆಟ್ಟ ಕಾರ್ಯಗಳು ಮಾಡಬಾರದು, ಈ ರೂಮನ್ನು ಹೊಡೆದಾಕಿ ಬೇರೆ ಥರ ಮಾಡಬಾರದು. ಇದಕ್ಕೆಲ್ಲ ನಿಯಮಗಳು ಉಂಟು. ಎಲೆಕ್ಟ್ರಿಕ್ ಬಿಲ್ನ ಸರಿಯಾಗಿ ಕಟ್ಟಬೇಕು, ವಾಟರ್ ಬಿಲ್ಲನ್ನು ಸರಿಯಾಗಿ ಕಟ್ಟಬೇಕು. ಇದೆಲ್ಲವನ್ನು ಅನುಸರಿಸಿ ಬದುಕಿದರೆ ಇಲ್ಲಿ ಇರಬಹುದು. ಒಂದು ವೇಳೆ ಅವನು ಮಾಡದೆ ಹೋದರೆ ಓನರ್ ಹ್ಯಾಸ್ ದ ರೈಟ್ಸ್, ಅವನಿಗೆ ಪವರ್, ಶಕ್ತಿ ಕೊಡಲ್ಪಟ್ಟಿದೆ, ಅವರನ್ನು ಹೊರಗಡೆ ಕಳುಹಿಸುವುದಕ್ಕೆ ಶಕ್ತಿ. ಇದಕ್ಕೆ ಸಾಕ್ಷಿಯಾಗಿ ಒಬ್ಬರಿಬ್ಬರು ಬರ್ತಾರೆ, ಅವರು ಸಾಕ್ಷಿ ಸಿಗ್ನೇಚರ್ ಕೊಡ್ತಾರೆ. ಈ ರೀತಿಯಲ್ಲಿ ಆ ಒಪ್ಪಂದ ಮಾಡಲ್ಪಡುತ್ತೆ. ಹಳೆಯ ನಿಯಮದಲ್ಲಿ ಒಪ್ಪಂದ ಹೆಂಗೆ ಅಂತ ನಾನು ತೋರಿಸ್ತೇನೆ. ಆ ಒಡಂಬಡಿಕೆ, ನೀವು ಹಳೆಯ ನಿಯಮದಲ್ಲಿ ಅಬ್ರಹಾಮನೊಂದಿಗೆ ದೇವರು ಒಡಂಬಡಿಕೆಯನ್ನು ಮಾಡಿಕೊಳ್ಳುವಾಗ ಅವರು ಹಕ್ಕಿಗಳನ್ನು, ಕುರಿಮರಿಯನ್ನು ತರುವುದಕ್ಕೆ ಹೇಳಿ, ಅದೆಲ್ಲ ಏನು ಮಾಡೋಕೆ ಹೇಳ್ತಾರೆ? ಹಕ್ಕಿಗಳನ್ನು ಅವರು ಕಡಿಯೋದಕ್ಕೆ ಹೇಳಿಲ್ಲ. ಆ ಕುರಿಮರಿಯನ್ನು ಏನು ಮಾಡ್ತಾರೆ? ಹೊಡೆದು 2 ಭಾಗ ಮಾಡಿ ಒಡಂಬಡಿಕೆ, ಕಟ್ ಅಂಡ್ ಜಾಯಿನ್. ನಾನು ನಿನಗೆ ಕೊಟ್ಟಂತ ವಾಗ್ದಾನವನ್ನು ಪೂರೈಸುವೇನು. ಒಂದು ವೇಳೆ ಪೂರೈಸಿ ಹೋದರೆ ಈ ಗದಿ ನನಕಾಗುವುದು. ಒಂದು ವೇಳೆ ನಾನು ಕೊಡುವ ಕಟ್ಟಳೆಗಳನ್ನು ನೀನು ಮೀರಿ ನಡೆದರೆ ನಿನಗೆ ಈ ಗದಿ ಆಗುವುದು. ಆ ರೀತಿಯಲ್ಲಿ ಬಲಿಗಳ ಮೇಲೆ ಒಪ್ಪಂದ ಮಾಡಲ್ಪಡುತ್ತೆ. ಹೊಸ ನಿಯಮದಲ್ಲಿ ಕೂಡ ಯೇಸು ಕರ್ತನ ಬಲಿ ಮೇಲೆ ಹೊಸ ನಿಯಮ, ಹೊಸ ಒಡಂಬಡಿಕೆಯು ಉಂಟಾಯಿತು. ಹಾಗೆ ಇರುವಾಗ ದೇವರು ಆ ಬಲಿಗಳನ್ನು ಕೊಟ್ಟ ಮೇಲೆ ಅವರು ಹೇಳ್ತಾರೆ, ನಾನು ನಂಬಿಕಸ್ಥನಾಗಿರುವ ದೇವರಾಗಿ ಈ ಒಂದು ಒಪ್ಪಂದದಲ್ಲಿ ಇರುವೇನು, ಒಡಂಬಡಿಕೆಯಲ್ಲಿ ಇರುವೇನು. ಐ ವಿಲ್ ಬಿ ಫೇತ್ಫುಲ್. ನೀವು ನಂಬಿಕಸ್ಥರಾಗಿದ್ದರೆ ನೀವು ಈ ದೇಶದ ಫಲವನ್ನು, ನನ್ನ ಆಶೀರ್ವಾದಗಳನ್ನು ಅನುಭವಿಸುವಿರಿ. ಇಲ್ಲದೆ ಹೋದರೆ ನಿಮಗೆ ಶಾಪ ಬರುವುದು. ಅದೇ ನಾನು ಹೇಳ್ತೇನೆ, ದಿ ಕವನೆಂಟ್ ರಿಲೇಶನ್ಶಿಪ್ ವಿತ್ ಗಾಡ್, ದೇವರೊಂದಿಗೆ ಇರುವ ಸಂಬಂಧದಲ್ಲಿ ವಾಗ್ದಾನಗಳು ಉಂಟು, ನಿಯಮಗಳಿವೆ. ಈ ನಿಯಮಗಳನ್ನು ಅನುಸರಿಸಿ ಬದುಕುವಾಗ ಆಶೀರ್ವಾದವು, ನಿಯಮಗಳನ್ನು ನಾವು ಮೀರಿ ಪಾಪ ಮಾಡುವಾಗ ಶಾಪವು ನಮ್ಮ ಮೇಲೆ ಬರುತ್ತೆ. ಆದದ್ರಿಂದ ದೇವರು ಈ ನಿಯಮಗಳನ್ನು ಕೊಡುವಾಗ ಅವ್ರ ಜೊತೆಗೆ ಒಡಂಬಡಿಕೆ ಮಾಡಿಕೊಂಡು, ಅಲ್ಲಿ ಒಂದು ವೇಳೆ ಇವರು ಪಾಪ ಮಾಡಿಬಿಟ್ರೆ ಏನಾಗುತ್ತದೆ ಎಂದು ಅವರನ್ನು ಕೈ ಬಿಡದೆ ಬಲಿಗಳನ್ನು ಅವರಿಗೆ ಏನ್ ಮಾಡ್ತಾರೆ? ಮಾಡುವುದಕ್ಕೆ ಹೇಳಿಕೊಡುತ್ತಾರೆ, ನಿಯಮಗಳನ್ನು ಕೊಡುತ್ತಾರೆ. ಈ ಬಲಿಗಳನ್ನು ಕೊಟ್ಟು ಅವರು ತಿರುಗಾ ತಮ್ಮ ಪಾಪ ಕ್ಷಮಾಪಣೆ ಹೊಂದಿಕೊಂಡು ಒಡಂಬಡಿಕೆಯಲ್ಲಿ ಬಂದು ಸೇರಿಕೊಳ್ಳಬಹುದು. ಅದು ಅವರಲ್ಲಿ ಬರುವ ಬದಲಾವಣೆ, ಅವರಲ್ಲಿ ಬರುವ ಮಾನಸಾಂತರ, ಅವರಲ್ಲಿ ಮನ ತಿರುವಿಕೆ ಬರಬೇಕು. ಇಲ್ಲಾಂದ್ರೆ ಬರೀ ಬಲಿಗಳನ್ನು ಕೊಡುವುದರಲ್ಲಿ ಏನೂ ಪ್ರಯೋಜನ ಇಲ್ಲ. ದೇವರನ್ನು ಹೇಗೆ ಪ್ರೀತಿಸಬೇಕು, ಜನಾಂಗದವರು ನಿಮ್ಮ ನೆರೆಯವರನ್ನು ಹೇಗೆ ಪ್ರೀತಿಸಬೇಕು, ಇದೆಲ್ಲ ನೀವು ಮಾಡಬೇಕು. ನೀವು ಮಾಡಿ ನನಗೆ ಮೆಚ್ಚುಗೆಯಾಗಿರುವ ರೀತಿಯಲ್ಲಿ ಅದನ್ನು ಅನುಸರಿಸಿ ನಡೆದರೆ ನೀವು ಏನು ಮಾಡುವಿರಿ? ಆಶೀರ್ವಾದವನ್ನು ನಾನು ನಿಮಗೆ ಕೊಡಲಿಕ್ಕಿರುವ ಹಾಲು ಜೇನು ಹರಿತಾ ಇರುವ ಆ ದೇಶದಲ್ಲಿ ನನ್ನ ಮಕ್ಕಳಾಗಿ ಇರುವಿರಿ. ನೀವು ನೋಡಿರಿ 16ನೇ ವಾಕ್ಯದಿಂದ ಇನ್ನೊಬ್ಬರು ಹೋದ್ರಿ, ನಾವು ಐಗುಪ್ತ ದೇಶದಲ್ಲಿ ವಾಸ ಮಾಡಿದ್ದು ಅನೇಕ ಜನಾಂಗಗಳ ಪ್ರದೇಶಗಳನ್ನು ದಾಟಿ ಬಂದದ್ದು ನಿಮಗೆ ತಿಳಿದೇ ಇದೆ. ಆ ಜನಾಂಗಗಳಲ್ಲಿ ನಡೆಯುವ ಹೇಯಾಚಾರಗಳನ್ನು, ಅವರು ಮರ, ಕಲ್ಲು, ಬೆಳ್ಳಿ, ಬಂಗಾರಗಳಿಂದ ಮಾಡಿಕೊಂಡು ಪೂಜಿಸುವ ಬೊಮ್ಮೆಗಳನ್ನು ಕಂಡಿದ್ದೀರಷ್ಟೇ. ನೋಡಿರಿ, ದೇವರು ಅವರಿಗೆ ಒಂದು ಸ್ಕೂಲ್ ಕಾಲೇಜ್ ನಡೆಸ್ತಾರೆ. ನಾವು ಒಂದು ಸ್ಥಳದಲ್ಲಿ ಹೋಗಿ ಸ್ಕೂಲ್ ಕಾಲೇಜಲ್ಲಿ ಓದುತ್ತೇವೆ. ಬಟ್ ದೇವರು ಅವರ ದಾರಿಯಲ್ಲಿ ಅವ್ರಿಗೆ ಏನ್ ಮಾಡಿದ್ದಾರೆ? ಕೋರ್ಸ್ ತಗೊಂಡಿದ್ದಾರೆ, ಲರ್ನಿಂಗ್ ಪ್ರಾಸೆಸ್.
ಸುತ್ತಲೂ ಇರುವ ದೇಶದಲ್ಲಿ ದಾಡಿ ಬರುವಾಗ ಅವ್ರ ಹೇಯ ಕೆಲಸಗಳನ್ನು, ಅವರು ಮಾಡುವ ವಿಗ್ರಹ ಆರಾಧನೆ, ಸ್ವಚ್ಛಲ ಮಕ್ಕಳನ್ನು ಬಲಿ ಕೊಡುವರಾಗಿದ್ದರು. ನಮ್ಮ ಭಾರತ ದೇಶದಲ್ಲಿ ಕೂಡ ನರಬಲಿ ನಡೀತಾ ಇತ್ತು. ಹಂಗಿದ್ದಾರೆ ಇವತ್ತು ಕೂಡ ಎಲ್ಲೆಲ್ಲೋ ಮುಚ್ಚುಮರೆ ಮಾಡಿ ಮಾಡ್ತಾರೆ ಎಂದು ನನ್ನ ಕಿವಿಗೆ ಬಂತು. ಈ ತರ ಹೇಯವಾದ ಪಾಪಗಳು, ದೇವರಿಗೆ ಮೆಚ್ಚುಗೆ ಇಲ್ಲದ ಅಸಹ್ಯ ಪಾಪಗಳನ್ನು, ಕ್ರೂರವಾದ ಪಾಪಗಳನ್ನು ಮಾಡುವರಾಗಿ ಆ ಕಾಲದಲ್ಲಿ ಜನರು ಇದ್ದರು ಅಂತ ನಾವು ಈ ಕಾಲದಲ್ಲಿ ನಡ್ತಾ ಇದ್ದಾರೆ. ಆ ಕಾಲದಲ್ಲಿ ಎಷ್ಟು ಕ್ರೂರವಾಗಿರುತ್ತಿತ್ತು ನಿಮಗೆಲ್ಲ ಗೊತ್ತಾ? ಈ ಭಾರತ ದೇಶದಲ್ಲಿ ಹೆಂಗೆಲ್ಲ ಮೂಢನಂಬಿಕೆಗಳಿತ್ತಂದ್ರೆ, ಗಂಡನ ತೀರಿ ಹೋದರೆ ಆ ಹೆಂಡತಿಯನ್ನು ಏನು ಮಾಡ್ತಾರೆ? ಆ ಉರಿಯಲ್ಲಿ, ಬೆಂಕಿಯಲ್ಲಿ ತಳ್ಳಿ ಬಿಡುತ್ತಾರೆ. ಯಾರು ಮದುವೆ ಮಾಡಲ್ಲ ಅಲ್ವ ಇವತ್ತು. ಈಗ ತರ ನಿಯಮಗಳಿದ್ರೆ, ಅಯ್ಯ ಬೇಡಪ್ಪ, ನಾನು ಸಿಂಗವಾಗಿ ನಿಂತ್ಕೊಳ್ತೇನೆ, ಮದುವೆ ಬೇಡ ಅಂತ ಹೇಳಿಬಿಡ್ತಾರೆ. ಆಮೇಲೆ ಹೆಂಗಸರಿಗೆ ವಿದ್ಯಾಭ್ಯಾಸ ಇಲ್ಲ, ಅವ್ರ ಮನೆಯಲ್ಲಿ ಅಡಿಗೆ ಮಾಡೋರ ಇರಬೇಕು, ದೇವದಾಸಿಗಳಿದ್ದರು, ದೇವರಿಗೆ ಮದುವೆ ಮಾಡಿ ಕೊಟ್ಬಿಡ್ತಾರೆ. ಇದೆಲ್ಲ ಒಂದು ಕಾಲದಲ್ಲಿ ದಾಸೋಹವನ್ನು ಕ್ರಿಶ್ಚಿಯಾನಿಟಿ ಈ ದೇಶದಲ್ಲಿ ಬರುವಾಗ ಈ ದೇಶದಲ್ಲಿ ಬೆಳಕು ಬಂದಿತ್ತು ಅಂತ ಹೇಳಬೇಕು. ಇದರ ಮೂಢನಂಬಿಕೆಗಳು, ಜಾತಿಯ ಅತ್ಯಾಚಾರಗಳು, ಜಾತಿ ರೀತಿಯಲ್ಲಿ ಹಿಂಸೆ. ಅವನು ಹೇಳಿದನು, ನೀನು ನನ್ನನ್ನು ಮಂದಿರದ ಒಳಗಡೆ ಬಿಡುವುದಿಲ್ಲ, ಅವರು ನನ್ನನ್ನು ದೇವಾಲಯದ ಒಳಗಡೆ ಕರೆಯುತ್ತಾನೆ, ಇನ್ನು ನನ್ನ ಕಾಲಿಗೆ ಚಪ್ಪಲಿ ಹಾಕೋದು ಬಿಡೋದಿಲ್ಲ, ಅವನು ಶೂ ಹಾಕಿ ಕೊಡುತ್ತಾನೆ, ನೀನು ಸರಿ ಸಮಾನವಾಗಿ ಕೂತ್ಕೊಂಡು ನನ್ನ ಜೊತೆಗೆ ಮಾತಾಡಬಾರದು, ಊಟ ಮಾಡಬಾರದು, ಮೇಲೆ ಶರ್ಟ್ ಹಾಕಬಾರದು ಅಂತ ಹೇಳಿದೆ. ಅವನು ನನಗೆ ಮೇಲೆ ಶರ್ಟ್ ಹಾಕಿಸಿ ನನ್ನ ಜೊತೆಯಲ್ಲಿ ಕೂತ್ಕೊಂಡು ಊಟ ಮಾಡ್ತಾನೆ. ನನಗೆ ಸ್ವಾತಂತ್ರ್ಯ ಸಿಕ್ಕಿತ್ತು, ಕೊಟ್ಟಿದ್ದಾರೆ ಅಂತ ಹೇಳ್ತಿಲ್ಲ, ನಿಜವಾಗಿ ಸಿಕ್ಕಿತ ಅಂತ ಹೇಳಿದ್ರೆ ನಾನು ನಿನ್ನ ಕೈಯಲ್ಲಿ ಬಂದ ಮೇಲೆ ಹೆಚ್ಚಾದ ಹಿಂಸೆಗಳನ್ನು ಅನುಭವಿಸ್ತಾ ಇದ್ದೇನೆ. ಇವತ್ತುವರೆ ನೀವು ನಾನು ಸ್ವಾತಂತ್ರ್ಯದಲ್ಲಿ ಇದ್ದೀರ ಅಂತ ಹೇಳಿದ್ರೆ ನಿಜವಾಗಿ ಆ ಜಾತಿಯಲ್ಲಿ ಹುಟ್ಟಿದವರಿಗೆ ಗೊತ್ತು ಎಷ್ಟು ಹಿಂಸೆಗಳನ್ನು ಇನ್ನೂ ಅನುಭವಿಸ್ತಾರೆ. ಆ ಒಂದು ವ್ಯತ್ಯಾಸ ಇರಬಾರದು. ಮನುಷ್ಯನನ್ನು ದೇವರು ಸೃಷ್ಟಿ ಮಾಡಿದ ಸಮಾನತೆಯಲ್ಲಿ ಸೃಷ್ಟಿ ಮಾಡಿದರು. ಆ ಶರೀರದಿಂದ ಆ ಗಂಡನ ಹೆಂಗಸು ಇರುವ ಕೂಡ ಅವನ ಶರೀರದಲ್ಲಿ ಒಂದು ಭಾಗ, ಅದೇನದು ಪಕ್ಕೆಲುಬು, ಆ ಪಕ್ಕ ಎಲುಬನ್ನು ತಗೊಂಡು ಅವಳನ್ನು ಸೃಷ್ಟಿ ಮಾಡುತ್ತಾರೆ. ಯಾಕೆಂದ್ರೆ ಅವರು ಇಬ್ಬರು ಬೇರೆ ಇಲ್ಲ, ಒಂದೇ ಶರೀರ. ಅವ್ರು ಹುಟ್ಟುವ ಮಕ್ಕಳು ಅವರಿಬ್ಬರಿಗೂ ಹುಟ್ಟಿದವರು. ತಂದೆ ಮುಖವನ್ನು, ತಾಯಿ ಸ್ವಭಾವವನ್ನು ಅದರಲ್ಲಿ ನೋಡಬಹುದು. ಆ ರೀತಿಯಲ್ಲಿ ಒಂದು ಅನ್ಯೂನ್ಯತೆ, ತಂದೆ ಮಗನು ಪವಿತ್ರ ಆತ್ಮನಿಗಿರುವ ಅನ್ಯೂನ್ಯತೆಯ ಒಂದು ಕುಟುಂಬ. ಹಾಗೆ ಇರುವಾಗ ಮನಸ್ಸಲ್ಲಿ ಆ ಸಮಾನತೆನೇ ಇಲ್ಲ. ಶ್ರೀಮಂತರು ಬಡವರನ್ನು, ಒಬ್ಬ ವಾಚ್ಮ್ಯಾನು ಕಾರನ್ನು ಸರಿಯಾಗಿ ಪಾರ್ಕ್ ಮಾಡಂತ ಹೇಳಿದಕ್ಕೆ ಅವನನ್ನು ಆ ಮೆಟ್ಲಿಂದ ಒಳಗಡೆ ತಳ್ಳಿ ಬಿಡುತ್ತಾನೆ. ನಿನ್ನೆ ರೀಲ್ಸ್ ಅಲ್ಲಿ ತೋರಿಸ್ತಾರೆ. ಅವನು ಹೇಳಬಾರ್ದ, ಅದು ಅವನ ಕೆಲಸ. 4 ಕಾರ್ ಬಿಡುವ ಸ್ಥಳದಲ್ಲಿ ನೀನು ಹಿಂಗೆ ಕ್ರಾಸ್ ಆಗಿ ಬಿಟ್ಟಿದೆ, ಅವನು ಸ್ವಲ್ಪ ಸರಿಯಾಗಿ ಲೈನಲ್ಲಿ ಬಿಡಪ್ಪ, ಬೇರೆ ಕಾರ್ಗಳು ಬರುತ್ತೆ ಅಂತ ಹೇಳ್ತಾನೆ. ಯಾರನ್ನು ನೋಡಿ ಯಾರು ಹೇಳಿದೆ? ಒಂದೇ ಒಂದು ಏಟು ಅವನು ತಲೆ ಕೆಳಗಡೆ ಬಿದ್ದನು, ಇದ್ದನಿಗೂ ಸತ್ತೋದನ್ನು ಗೊತ್ತಿಲ್ಲ. ಏನು ಅಧಿಕಾರ, ಆಳ್ವಿಕೆ ಮಾಡುವ ದುಡ್ಡಿರುವರು, ಅವರು ಇದರನ್ನು ನಡೆಸುವ ರೀತಿ ಒಂದು ಅಹಂಕಾರ, ಗರ್ವ. ಸಂವಿಧಾನ ಬಂದದ್ದು ಒಳ್ಳೆಯದು. ಒಂದು ವೇಳೆ ಸಂವಿಧಾನ ಮಾತ್ರ ಭಾರತ ದೇಶದಲ್ಲಿ ದೇವರು ಅವ್ರ ಮುಖಾಂತರ ಕೊಡದಿದ್ದರೆ ಒಬ್ಬನು ಕೂಡ ಉಳಿದಿರಲಿಲ್ಲ. ಬರೀ ಆಳ್ವಿಕೆ ಮಾಡೋರೇ ಆಳ್ವಿಕೆ ಮಾಡ್ತಾ ಇದ್ರು. ಮಿಕ್ಕವರೆಲ್ಲರನ್ನು ಈ ಒಂದು ಧರ್ಮಸ್ಥಳ ಅಲ್ಲಿ ಹೆಂಗೆಲ್ಲ ಸಾಯಿಸಿ ಇವತ್ತು ರಿಪೋರ್ಟ್ ಬರ್ತಾ ಇದೆಲ್ಲ, ನಮ್ಮ ಕಿವಿ ಎಲ್ಲ ಕೇಳಿಸ್ಕೊಳ್ಳೋದಕ್ಕಾಗಲ್ಲ. ನಮ್ಮ ಸೌತ್ ಇಂಡಿಯಾದಲ್ಲಿ ನಡೆದಿದೆ. ಎಷ್ಟು ಕ್ರೂರವಾಗಿ ಕೊಲೆ ಮಾಡಿದ್ದಾರೆ, ರೇಪ್ ಮಾಡಿ. ಅವರನ್ನು ಮಣ್ಣು ಮಾಡಿದವರು ಒಂದು ಸಾಕ್ಷಿ ಇಡುತ್ತಾರೆ. ಅಂದರೆ ನಿಯಮಗಳಿಲ್ಲದೆ ಬದುಕಿದರೆ ಮನುಷ್ಯನು ಮೃಗವಾಗಿ ಬದುಕುತ್ತಾನೆ, ಮೃಗಗಳಾಗಿ. ಅದೇ ಅವ್ರು ಹೇಳ್ತಾರೆ, ನೀವು ನೋಡ್ತಾ ಇರುವ ದೇಶಗಳಲ್ಲಿ ಏನು ನಡೀತಾ ಇದೆ, ಅಲ್ಲಿ ಇದ್ದ ಪಾಪಗಳನ್ನು ನನ್ನ ಬಾಯಿಂದ ಹೇಳೋಕ್ಕಾಗಲ್ಲ. ಪುರುಷಗಾಮಿಗಳು, ಸ್ತ್ರೀಗಾಮಿಗಳು, ಮೃಗವನ್ನು ಕೂಡ ಬಿಟ್ಟಿಲ್ಲ. ಅಂತಹ ಹೇಯ ಕಾರ್ಯಗಳನ್ನು ಮಾಡೋರಿದ್ದರು. ಆದ್ರೆ ದೇವರು ಹೇಳ್ತಾರೆ, ಇದೆಲ್ಲ ನೋಡಿಕೊಳ್ಳ್ರಿ, ನಾನು ಪರಿಶುದ್ಧ ದೇವರು, ನನ್ನ ಮಕ್ಕಳಾಗಿರುವರು ಹೆಂಗೆ ಬದುಕಬೇಕು, ನಾನು ನಿಯಮಗಳನ್ನು ಕೊಟ್ಟಿದ್ದೇನೆ, ಅದನ್ನು ಅನುಸರಿಸಿ ಬದುಕಿರಿ. ದೇವರ ಕೃಪೆಯಿಂದ ನೀವು 19-20 ಈ ರೀತಿಯಲ್ಲಿ ಬರೆದುಕೊಳ್ಳಬೇಕು. ಓದುಮ, ನಾನು ಜೀವ ಮರಣಗಳನ್ನು, ಆಶೀರ್ವಾದ ಶಾಪಗಳನ್ನು ಈಗ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇದಕ್ಕೆ ಭೂಮಿ ಆಕಾಶಗಳು ಸಾಕ್ಷಿಗಳಾಗಿ ಇರಲಿ. ಭೂಮಿ ಆಕಾಶಗಳನ್ನು ಸಾಕ್ಷಿಯಾಗಿ, ಒಡಂಬಡಿಕೆಯನ್ನು ಅವರು ಮಾಡಿಕೊಳ್ಳುವಾಗ ಸಾಕ್ಷಿಗಳಾಗಿ ಕರೆಯುತ್ತಾರೆ. ಆದುದರಿಂದ ನೀವು ನಿಮ್ಮ ಸಂತತಿಯವರು ಬದುಕಿಕೊಳ್ಳುವಂತೆ ಜೀವವನ್ನೇ ಆದುಕೊಳ್ಳಿರಿ. ಏನು ಆದುಕೊಳ್ಳಬೇಕು?
ಜೀವವನ್ನೇ ಆದುಕೊಳ್ಳಬೇಕು. ಇಲ್ಲಿ ಟೈಟಲ್ ನೋಡಿರಿ, ಜೀವನದ ಮಾರ್ಗವನ್ನು ಆರಿಸಿಕೊಳ್ಳಿರಿ. ಜೀವನದ ಮಾರ್ಗ, ನಿಮಗೆ ಜೀವ ಮರಣ ನಿಮ್ಮ ಮುಂದೆ ಉಂಟು, ಬಟ್ ನಿಮಗೆ ವಿಲ್ ಪವರ್ ಕೊಟ್ಟಿದ್ದಾರೆ. ಯಾರನ್ನು ಒತ್ತಾಯಪಡಿಸುವವರಲ್ಲ ದೇವರು. ಹಲ್ಲೆಲೂಯಾ. ನೀವು ನೋಡಿದರೆ ಜೀವನದ ಮಾರ್ಗವನ್ನು ಆರಿಸಿಕೊಳ್ಳಿರಿ. ನಿಮ್ಮ ದೇವರಾದ ಯೆಹೋವನನ್ನು ಓದುಮ, ನಿಮ್ಮ ದೇವರಾದ ಯೆಹೋವನನ್ನು ಪ್ರೀತಿಸಿ ಆತನ ಮಾತಿಗೆ ವಿಧೇಯರಾಗಿರಿ. ನಾನು ಹೇಳ್ತೇನೆ, ಮೊದಲನೇ ದಿವಸದಿಂದ ದೇವರು ಮಾತನಾಡ್ತಾ ಇರುವ ಒಂದು ಕಾರ್ಯ, ನನ್ನ ಆಜ್ಞೆಗಳಿಗೆ ವಿಧೇಯರಾಗಿ ಇರುವುದೇ ನನ್ನನ್ನು ಪ್ರೀತಿಸುವುದು ಎಂದು ದೇವರು ಹೇಳಿಕೊಟ್ಟಿದ್ದಾರೆ. ನೀವು ನೋಡಿದರೆ, ನನ್ನ ಮಾತಿಗೆ ವಿಧೇಯರಾಗಿರಿ, ಆತನನ್ನು ಹೊಂದಿಕೊಂಡೇ ಇರಿ. ಆ ಮೊದಲ ವಾಕ್ಯ ಹೆಂಗೆ ಹೇಳಿದ್ರೆ, ಯೆಹೋವನನ್ನು ಪ್ರೀತಿಸಿ ಆತನ ಮಾತಿಗೆ ವಿಧೇಯರಾಗಿ. ನೀವು ವಿಧೇಯರಾಗಿ ಇರುವಾಗ ನೀವು ದೇವರನ್ನು ಪ್ರೀತಿಸುವವರಾಗುತ್ತೀರಿ. ಪ್ರೀತಿಸುವವರೇ ವಿಧೇಯರಾಗುತ್ತಾರೆ. ಟೀಚರ್ ಹೊಡಿತಾರೆ ಎಂದು ವಿಧೇಯರಾಗಿರುವುದು ಬೇರೆ ಕತೆ. ಬಟ್ ತಾಯಿ ತಂದೆಗೆ ವಿಧೇಯರಾಗಿರುವುದು ನಮ್ಮನ್ನು ಪ್ರೀತಿಸ್ತಾರೆ, ಅವ್ರಿಗೆ ಮನಸ್ಸು ನೋವು ಬರಬಾರದು ಅಂತ ನಾವು ಅವರ ಕಟ್ಟಳೆಗಳನ್ನು ಹಿಂಬಾಲಿಸ್ತೇವೆ. ಅದೇ ದೇವರು ಬಯಸುವುದು. ಟೀಚರಿಗೆ ಹೊಡಿತಾರೆ ಎಂದಿರುವುದು ಟಕ್ಕಂದೆ ಹೋಮ್ವರ್ಕ್ ನಾವು ಮಾಡಿಕೊಂಡು ಹೋಗಿಲ್ಲ, ಟೀಚರ್ ಹೊಡಿತಾರೆ ನಾಳೆ ಭಯಪಟ್ಟು ಹೋಮ್ವರ್ಕ್ ಮಾಡಿಕೊಂಡು ಹೋಗುತ್ತೇವೆ. ನಮ್ಮ ಕರ್ತವ್ಯ ಅಲ್ಲಿ ನೆರವೇರಿತು ಅಷ್ಟೇ. ಬಟ್ ಆಮೇಲೆ ಟೀಚರ್ ಮನೆಗೆ ಹೋಗ್ಬಿಡ್ತಾರೆ, ನಾವು ನಮ್ಮ ಮನೆಗೆ ಹೋಗ್ಬಿಡ್ತೀವಿ. ತಂದೆ ತಾಯಿಗೆ ವಿಧೇಯರಾಗಿರೋದು ಏನಂತ ಗೊತ್ತಾ? ನಮ್ಮನ್ನು ಬೆಳೆಸಿ ಕಷ್ಟಪಟ್ಟು ದುಡಿದು ಕೆಲಸ ಮಾಡಿ ನಮಗೆ ಬೇಕಾದೆಲ್ಲವನ್ನು ಅಗತ್ಯವೆಲ್ಲ ಪೂರೈಸಿ ಶರ್ಟು ಪ್ಯಾಂಟು ವಿದ್ಯಾಭ್ಯಾಸ ಎಲ್ಲ ಕೊಟ್ಟು ಕಷ್ಟಪಟ್ಟು ಬೆಳೆಸ್ತಾರಲ್ಲ. ಮಳೆ ಎಲ್ಲ ಕಾಲದಲ್ಲಿ ನಮಗೆ ರೈನ್ ಕೊಟ್ಟು, ನಮಗೆ ಅಂಬರ್ಲ, ಸೈಕಲಲ್ಲಿ ಕರ್ಕೊಂಡು ಹೋಗಿ, ಬೈಕ್ನಲ್ಲಿ ಕರ್ಕೊಂಡು ಹೋಗಿ ಬರ್ತಾರಲ್ಲ, ಇದೆಲ್ಲ ನೋಡಿ ಅವರು ಕೊಡುವಂಥ ಯಪ್ಪ ನಾನು ಏನು ಹೇಳಿದೆ, ಇದನ್ನು ಮಾಡಬೇಕು, ಇದು ಮಾಡಬಾರ್ದು ಅದು ಹೇಳುವಾಗ ಅಯ್ಯೋ ಇದನ್ನು ಮಾಡಿಬಿಟ್ರೆ ತಂದೆ ತಾಯಿಗೆ ನೋವಾಗುತ್ತದೆ, ಪ್ರೀತಿಯಿಂದ ನಾವು ಅದನ್ನು ಮಾಡೋದಿಲ್ಲ. ಆದರೆ ಇಲ್ಲಿ ದೇವರು ಹೇಳ್ತಾರೆ, ನಾನು ನಿಮಗೋಸ್ಕರ ಎಲ್ಲ ಮಾಡಿದ್ದೇನೆ, ನಿಮಗೆ ಬಿಡುಗಡೆ ಕೊಟ್ಟಿದ್ದೇನೆ, ಎಲ್ಲ ನಾನು ಕಷ್ಟಪಟ್ಟು ಮಾಡಿದ್ದೇನೆ. ಇರುವಾಗ ನನ್ನನ್ನು ಪ್ರೀತಿಸಿ ನನ್ನ ಮಾತಿಗೆ ವಿಧೇಯರಾಗಿರಿ. ಆಮೇಲೆ ಕೊನೆಯಾಗಿ ಅದನ್ನು ಹೊಂದಿಕೊಂಡೇ ಇರಿ, ಅದರಲ್ಲಿ ನೆಲೆಗೊಂಡಿರಬೇಕು. ನೀವು ವಿಧೇಯರಾಗಿ ದೇವರಿಗೆ ಮೆಚ್ಚುಗೆಯಾಗಿರುವ ರೀತಿಯಲ್ಲಿ ಬದುಕೋದಲ್ಲಿ ನೆಲೆಗೊಂಡಿರಬೇಕು. ನಾವು ನೆಲೆಗೊಂಡು ಇರುವುದಿಲ್ಲ. ಮನುಷ್ಯನಿಗೆ ಇರುವ ಸ್ವಭಾವ, ಒಂದು ದಿವಸ ಒಳ್ಳೆಯವನಾಗಿದ್ದಾನೆ, ಇನ್ನೊಂದು ದಿವಸ ಕೆಟ್ಟವನಾಗಿ ಬದಲಾಗಿ ಬಿಡ್ತಾನೆ. ಮಂಕಿ ಸ್ಟೈಲ್ ಲೈಫ್. ಒಂದು ದಿವಸ ಈ ಕೊಂಬೆಯಲ್ಲಿ, ಇನ್ನೊಂದು ದಿವಸ ಆ ಕೊಂಬೆಯಲ್ಲಿ ಕೂತಿರ್ತಾನೆ. ಆದ್ರಿಂದ ಮನುಷ್ಯನ ಬುದ್ಧಿಗೆ ದೇವರಿಗೆ ಗೊತ್ತು. ಆದ್ರಿಂದ ಕಂಬುಸ ಉದ್ರವನ್ನು ವಿಭಾಗಿಸಿ ದಾರಿಯಲ್ಲಿ ಮನ್ನಾ ಕೊಟ್ಟು ಅದೆಲ್ಲ ಕೊಟ್ಟು ಬಂದರು. ಒಂದು ಸ್ಥಳದಲ್ಲಿ ನೀರಿಲ್ಲ, ದೇವರು ಇದ್ದಾರಾ ಇಲ್ವಾ? ಏನೋ ಇಷ್ಟು ವರ್ಷ ನಡೆಸಿಕೊಂಡು ಬಂದವರನ್ನು ನೋಡಿ ಹಂಗೆ ಕೇಳಿಬಿಟ್ಟನಲ್ಲ. ಹೇಳ್ತಾರೆ, ಮಗನೇ ಸುಮ್ಮನೆ ಬಿಡಲ್ಲ, ಮೋಸೆ ಸ್ವಲ್ಪ ಸೈಡ್ ಬಿಡು, ಮುಗಿಸ್ಬಿಡ್ತೇನೆ ಅಂತ ಹೇಳಿದ್ರು. ಮೋಸೆ ಹೋಗಿ, ದೇವರೇ ಬೇಡ, ನೀವು ಕರ್ಕೊಂಡು ಹೋಗಿ ದಾರಿಯಲ್ಲಿ ಮುಗಿಸ್ಬಿಟ್ರೆ ಜನರೆಲ್ಲ ಮಾತನಾಡಿ ಬಿಡ್ತಾರೆ, ದಯಮಾಡಿ ಅವರನ್ನು ಕ್ಷಮಿಸಿಬಿಡಿ ಎಂದು ಮಧ್ಯಸ್ಥ ಪ್ರಾರ್ಥನೆ ಮಾಡ್ತಾನೆ. ಅಷ್ಟೆಲ್ಲ ದೇವರಿಗೆ ನೋವು ಕೊಟ್ಟವರು. ಯಾಕಂದ್ರೆ ಮನುಷ್ಯನು ಒಂದು ದಿವಸ ನೆರಳ ಹಾಗೆ ಈ ಕಡೆ ಇರ್ತಾನೆ, ಆಮೇಲೆ ಆ ಕಡೆ ಇರ್ತಾನೆ. ಆದ್ರಿಂದ ದೇವರು ಹೇಳ್ತಾರೆ, ಸ್ಥಿರಚಿತ್ತವಾಗಿರಿ, ನೆಲಗೊಂಡಿರಿ. ಒಂದು ದಿವಸ ಪ್ರಾರ್ಥನೆ, ಇನ್ನೊಂದು ದಿವಸ ಮಲಗಿರ್ತಾರೆ. ಒಂದು ದಿವಸ ಬೈಬಿಟ್ ತಗೊಂಡು ಖುಷಿಯಾಗಿ ಆ ದಿವಸದಲ್ಲಿ ಏನಾದರೂ ನಮಗೆ ಒಳ್ಳೇದಾಯ್ತಾ ಬೈಬಿಟ್ ತಗೊಂಡು 5 ಅಧ್ಯಾಯ ಓದುವುದು. ಇನ್ನೊಂದು ದಿವಸ ಕೀರ್ತನೆ ಕೂಡ ಓದುವುದಿಲ್ಲ. ಹಂಗೆ ಆಯ್ತು, ಕೀರ್ತನೆಗೆ ಆ ಒಂದು ಪರಿಸ್ಥಿತಿ ಬಂದಿದೆ. ಒಂದು ದಿವಸ ಒಳ್ಳೆಯ ಸ್ವಭಾವ, ನಗುತ್ತಾ 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 ಮಾತನಾಡುವರು. ಇನ್ನೊಂದು ದಿವಸ ಏನು ಈ ತರ ಇದ್ದಾನೆ. ಸೊ ಆ ಸ್ಟಡಿ ಮೈಂಡ್ ಮನುಷ್ಯನಿಗೆ ಇರಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಪ್ರೀತಿಸಿ ನನ್ನ ಮಾತಿಗೆ ವಿಧೇಯರಾಗಿರಿ, ನನ್ನನ್ನು ಹೊಂದಿಕೊಂಡೇ ನನ್ನಲ್ಲಿ ನನ್ನ ಆಜ್ಞೆಗಳಲ್ಲಿ ನೆಲೆಗೊಂಡಿರಿ. ಈ ನೆಲೆಗೊಂಡಿದ್ರೆ ಆಶೀರ್ವಾದ, ನೆಲೆಗೊಂಡ ಇಲ್ಲದ ಹೋದರೆ ಆಶೀರ್ವಾದ ಇಲ್ಲ. ನೀ ಮನೆಯಲ್ಲಿ ಆಶೀರ್ವದಿಸಲ್ಪಡವಿ, ಹೊಲೆಯಲ್ಲಿ ಆಶೀರ್ವದಿಸಲ್ಪಡಲಿ, ಈ ಕೆಲಸದಲ್ಲಿ ಆಶೀರ್ವಾದ, ಈ ಹೋಗುವಾಗ ಬರುವಾಗ ದೇವರ ಜೊತೆಯಲ್ಲೇ ಇರುವವರು, ನಿಮ್ಮ ಮನೆಯಲ್ಲಿ ನೀನು ಮಾಡುವ ಅಡಿಗೆಯಲ್ಲಿ ಆಶೀರ್ವಾದ, ರುಚಿಕರವಾದ ಪದಾರ್ಥ ಸಿಗುತ್ತೆ. ಎಲ್ಲದಲ್ಲಿ ನೀವು ಮಾಡುವ ವ್ಯಾಪಾರದಲ್ಲಿ ಅಭಿವೃದ್ಧಿ. ದೇವರು ಎಷ್ಟೆಲ್ಲ ನಮಗೆ ಮಾಡುತ್ತಾರೆ, ಸಂರಕ್ಷಣೆ ಎಲ್ಲ ಕೊಡ್ತಾರೆ. ಅವರ ಒಡಂಬಡಿಕೆಯಲ್ಲಿ ನಮಗೆ ವಾಗ್ದಾನಗಳು ಮಾತ್ರ ಅಲ್ಲ, ಆಶೀರ್ವಾದಗಳು ಉಂಟು, ಸಂರಕ್ಷಣೆ ಉಂಟು, ಸಮಾಧಾನ ಉಂಟು.
ಎಲ್ಲ ಎವ್ರಿಥಿಂಗ್. ಹಂಗೆ ಇರುವಾಗ ಈ ದೇವರು ಬಯಸುವ ಒಂದೇ ಒಂದು ಕಾರ್ಯ, ನೀವು ನನ್ನ ಮಕ್ಕಳಾಗಿ ಬದುಕಿರಿ, ನನ್ನ ಕಟ್ಟಳೆಗಳನ್ನು ಹಿಂಬಾಲಿಸಿ ಬದುಕಿರಿ. ಕಟ್ಟಳೆಗಳನ್ನು ಹಿಂಬಾಲಿಸಿ ಬದುಕುವವನೇ ಆಶೀರ್ವಾದ ಹೊಂದುವನು, ಅಭಿವೃದ್ಧಿ ಹೊಂದುವನು, ಅವನು ಕೊರತೆ ಪಡುವುದಿಲ್ಲ. ಹಳೆಯ ನಿಯಮದಲ್ಲಿ ದೇವರು ಈ ರೀತಿಯಲ್ಲಿ ಅವರಿಗೆ ಹೇಳಿಕೊಟ್ಟಿದ್ದಾರೆ. ಈ ನನ್ನ ಕಟ್ಟಳೆಗಳನ್ನು ಹಿಂಬಾಲಿಸಿ ನನ್ನ ಮಕ್ಕಳಾಗಿ, ನನ್ನ ಸ್ವಭಾವವುಳ್ಳವರಾಗಿ, ನಾನು 7 ಕಾನಾನ್ಯರ ದೇಶದ ಮಧ್ಯದಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗಿ ಬಿಡುತ್ತೇನೆ, ಅಲ್ಲಿ ನನ್ನ ನಾಮವನ್ನು ಮಹಿಮೆಪಡಿಸುವರಾಗಿ ಎಂದು ಹೇಳಿದರೆ, ನನ್ನ ಸ್ವಭಾವಗಳನ್ನು ಆ ಜನಾಂಗದವರಿಗೆ ತೋರಿಸುವರಾಗಿ ಬದುಕಿರಿ. ಯೋಸೇಫನ ಸಹೋದರರ ಮಧ್ಯದಲ್ಲಿ ಯೋಸೇಫನು ಮಾತ್ರ ಒಳ್ಳೆಯವನು. ಯೋಸೇಫನು ಮಾದರಿಯಾಗಿ ನೋಡಿ ಆಮೇಲೆ ಅವನನ್ನು ಹಿಂಬಾಲಿಸಿದರು. ಅವನು ಎಲ್ಲಿ ಹೋದರೂ ಪರಿಶುದ್ಧನಾಗಿದ್ದನು, ಎಲ್ಲಿ ಹೋದರೂ ನೀತಿ ನ್ಯಾಯಗಳನ್ನು ಅನುಸರಿಸಿ ಬದುಕುವನಾಗಿದ್ದನು. ಅವನು ಅಣ್ಣ ತಮ್ಮ ಹಂಗೆ ಇಲ್ಲ. ಯೋಸೇಫನು ಮಾತ್ರ ಅವರ ಮಧ್ಯದಲ್ಲಿ ಮಾದರಿಯಾಗಿದ್ದುದನ್ನು ನೋಡ್ತೇವೆ. ಹಂಗಾಗಿ ನಾವು ಅನ್ಯ ಜನರ ಮಧ್ಯದಲ್ಲಿ ಹೋಗಿ ಬದುಕುತ್ತೇವೆ, ಅನ್ಯ ಜನರ ಮಧ್ಯದಲ್ಲಿ ಕೆಲಸಕ್ಕೆ ಹೋಗುತ್ತೇವೆ, ಅನ್ಯ ಜನರ ಮಧ್ಯದಲ್ಲಿ ನಮ್ಮ ಮನೆ ಕಟ್ಟಿ ಇರುತ್ತೇವೆ. ನಮ್ಮ ಬದುಕು ಬಾಳು, ನಮ್ಮ ಮಕ್ಕಳ ಬದುಕು ಬಾಳು, ನಮ್ಮ ಕುಟುಂಬ ಹೆಂಗಿರಬೇಕು ನೋಡಿದರೆ ದೇವರನ್ನು ಪ್ರತಿಬಿಂಬಿಸುವ, ದೇವರನ್ನು ತೋರಿಸಿಕೊಡುವ, ದೇವರ ಸದ್ಗುಣಗಳನ್ನು ಜನಾಂಗದಗಳಿಗೆ ತೋರಿಸುವ ರೀತಿಯಲ್ಲಿ ಇರಬೇಕು. ಅದೇ ಸಾಕ್ಷಿಯುಳ್ಳ ಜೀವನ. ಅದನ್ನೇ ದೇವರು ಬಯಸುತ್ತಾರೆ. ಅದೇ ಇಸ್ರೇಲ್ ಜನರ ಕರೆ. ಅದಕ್ಕೋಸ್ಕರ ಅವರನ್ನು ಆರಿಸಿಕೊಂಡಿದ್ದಾರೆ. ಅದರಲ್ಲಿ ಅವರು ಸಕ್ಸಸ್ ಆದರು ಅಂತ ಕೇಳಿದರೆ ಅಲ್ಲರಿ, ಅವರು ಫೇಲ್ಯೂರ್ ಆದರು. ಆದರೂ ಅವರಿಗೆ ಆ ಸೋಲು ಬರಬಾರದು. ಯಾಕಂದರೆ ಆರಿಸಿಕೊಂಡ ದೇವರು ತಪ್ಪಾಗಿ ಬಿಡ್ತಾರಲ್ಲ. ಆದ್ದರಿಂದ ಆ ಇಸ್ರೇಲ್ ಜನರಲ್ಲಿಯೇ ರಕ್ಷಕನಾದ ಯೇಸು ಕರ್ತನು ಬರುತ್ತಾರೆ. ಆ ಜನಾಂಗದವರು ಪಾಪ ಮಾಡಿರುವುದು, ದೇವರಾಗಿ ಎಳೆದು ಬಂದ ಯೇಸು ಕರ್ತನು ಪಾಪ ಮಾಡದೆ ನಮಕ್ಕಾಗಿ ಬಲಿಯಾಗಿ ತನ್ನನ್ನು ಒಪ್ಪಿಸಿಕೊಟ್ಟು ಎಲ್ಲ ಅನ್ಯ ಜನರಿಗೋಸ್ಕರ, ತಾನು ಆರಿಸಿಕೊಂಡ ಯಹೂದ್ಯರಿಗೋಸ್ಕರ ದೇವರು ಮರಣ ಹೊಂದುತ್ತಾರೆ. ಹಂಗಿರುವಾಗ ದೇ ಆಲ್ ವಿಲ್ ಕಮ್ ಅಂಡರ್ ಒನ್ ಅಂಬ್ರೆಲ್ಲಾ. ನನ್ನ ನಿಯಮಗಳನ್ನು ಪಡ್ಕೊಂಡವನು ನೀತಿವಂತನಲ್ಲ, ಲೋಕದಲ್ಲಿ ಬದುಕುತ್ತಾ ಇರುವ ಸಾಮಾನ್ಯ ಮನುಷ್ಯನು ನೀತಿವಂತನಲ್ಲ. ಎಲ್ಲರೂ ಪಾಪಿ, ಒಬ್ಬನು ಕೂಡ ನೀತಿವಂತನಲ್ಲ, ಒಳ್ಳೆಯವನಲ್ಲ. ಆದರೆ ದೇವರು ಎಲ್ಲರಿಗೋಸ್ಕರ ಪಾಪ ನಿವಾರಣಾ ಬಲಿಯಾಗಿ ತನ್ನನ್ನು ಒಪ್ಪಿಸಿಕೊಳ್ತಾರೆ. ನಿಯಮಗಳು ಮಾಡೋಕ್ಕಾಗದ ಬಲಿಗಳು, ಈ ಕುರಿಮರಿಯ ರಕ್ತ ಪರಿಹಾರವನ್ನು ಕೊಡೋಕ್ಕಾಗಲ್ಲ. ಬಟ್ ಯೇಸು ಕರ್ತನ ಪರಿಶುದ್ಧ ರಕ್ತ ನಮ್ಮ ಇಡೀ ಲೋಕಕ್ಕೂ, ಈ ಮಾನವ ಕುಲಕ್ಕೂ ಪರಿಹಾರವನ್ನು ತಂದು ಕೊಟ್ಟಿದ್ದ ಪಾಪ ಕ್ಷಮಾಪಣೆ, ರಕ್ಷಣೆ, ನಿತ್ಯ ಜೀವನ ಯೇಸು ಕರ್ತನ ಬಲಿಯಲ್ಲಿ ನಮಗೆ ಉಂಟಾಯಿತು. ಹಲ್ಲೆಲೂಯಾ. ಆದ್ದರಿಂದ ನಾನು ಇಲ್ಲಿ ಮುಗಿಸ್ತೇನೆ. ಈ ನೆಕ್ಸ್ಟ್ ವೀಕ್ ಇದರಲ್ಲಿ ನಾನು ಸೆಕೆಂಡ್ ಪಾರ್ಟ್, ಈ ಹೊಸ ಒಡಂಬಡಿಕೆ ಏನು, ಆ ಹೊಸ ಒಡಂಬಡಿಕೆಯಲ್ಲಿ ನಾವು ಯಾವುದು ನಿಯಮವನ್ನು ಹಿಂಬಾಲಿಸಬೇಕು ಅದನ್ನು ನಾವು ಬರುವ ವಾರದಲ್ಲಿ ನಾವು ಕಲ್ತ್ಕೊಳ್ಳೋಣ. ಸಭೆಗೆ ಬರುವವರು ತಪ್ಪದೇ ಬನ್ನಿರಿ, ಅದು ನಿಮಗೆ ಆಶೀರ್ವಾದಕರವಾಗಿರುತ್ತೆ. ಮಹೋನ್ನತನು ಸರ್ವಶಕ್ತನೂ ಆಗಿರುವ ಆತನೇ, ಈ ಒಳ್ಳೆಯ ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ನೀವು ನಿಯಂತ್ರಿಸಿರುವ ಈ ವಿಶ್ರಾಂತಿ ದಿವಸದಲ್ಲಿ ನಾವು ಒಟ್ಟಾಗಿ ಕೂಡಿ ಬರಲಿಕ್ಕೆ, ಒಕ್ಕಟ್ಟಾಗಿ ನಿಲ್ಲುವುದಕ್ಕೆ, ಆರಾಧನೆ ಮಾಡಲಿಕ್ಕೆ ಸ್ವಾಮಿ ಕೊಟ್ಟಂಥ ದಯ ಕೃಪೆಗಾಗಿ ಸ್ತೋತ್ರ. ಪವಿತ್ರ ಆತ್ಮನೇ, ನೀವು ಹೇಳಿಕೊಟ್ಟಿರುವ ವಾಕ್ಯಗಳಿಗಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ನಮ್ಮೊಂದಿಗೆ ಮಾತನಾಡಿದ ದಯಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಅಪ್ಪ ರಾಜನೇ, ಯಾರೂ ಯೋಗ್ಯರಿಲ್ಲ, ಎಲ್ಲರೂ ಪಾಪ ಮಾಡಿ ದೂರ ಹೋಗಿದ್ರು. ಆದರೆ ನೀವು ಹುಡುಕಿ ಬಂದು ಪ್ರೀತಿಸಿ ಪ್ರಾಣವನ್ನು ಕೊಟ್ಟು ನಮಗೊಂದು ಹೊಸ ದಾರಿಯನ್ನು ನೀತಿವಂತಳಾಗಿ ಬದುಕಲಿಕ್ಕೆ, ಈ ಲೋಕದಲ್ಲಿ ಪಾಪಿಗಳೆಂಬ ಹೆಸರಲ್ಲಿ ಇಲ್ಲದೆ ನೀತಿವಂತರಾಗಿ ಬದುಕಲಿಕ್ಕೆ ನೀವು ಪ್ರಾಣ ಕೊಟ್ಟು ನಮ್ಮನ್ನು ಕಾಪಾಡಿ ಹೊಸ ದಾರಿಯನ್ನು ಕೊಟ್ಟದಕ್ಕಾಗಿ, ನೂತನ ಮನುಷ್ಯರಾಗಿ ನಮ್ಮನ್ನು ಬದಲಾಗಿಸೋದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ರಾಜನೇ, ಇವತ್ತು ಹೇಳಿಕೊಟ್ಟ ಪ್ರಕಾರ ಅಪ್ಪಣೆಗಳನ್ನು ಕೊಟ್ಟಿದ್ದೀರಿ. ದೇವರೊಂದಿಗೆ ನಾವು ಹೇಗೆ ಪ್ರೀತಿಯನ್ನು ತೋರಿಸಬೇಕು, ಹೇಗೆ ಬದುಕಬೇಕು ಎಂಬುದನ್ನು, ನಮ್ಮ ಜೊತೆ ಇರುವ ಮನುಷ್ಯರೊಂದಿಗೆ ನಾವು ಹೇಗೆ ಇರಬೇಕು ಎಂಬುದನ್ನು, ನಮ್ಮನ್ನು ನಾವು ಪ್ರೀತಿಸುವ ಹಾಗೆ ನಾವು ನೆರೆಯವರನ್ನು ಪ್ರೀತಿಸಬೇಕು ಎಂಬುದಾಗಿ ನಮಗೆ ಹೇಳಿಕೊಟ್ರಿ ಸ್ವಾಮಿ. ಅಪ್ಪ, ದೇವರನ್ನು
ಪೂರ್ಣ ಮನಸ್ಸಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಬಲದಿಂದ ಪ್ರೀತಿಸುವುದು ಮಾತ್ರ ಅಲ್ಲದೆ ನಾವು ನೆರೆಯವರನ್ನು ಪ್ರೀತಿಸಿ ಅಪ್ಪ ರಾಜನೇ, ನೀವು ತೋರಿಸಿದ ಪ್ರೀತಿಯನ್ನು ಇದರಲ್ಲಿಗೂ ತೋರಿಸಲಿಕ್ಕೆ ನಮಗೆ ಹೇಳಿಕೊಟ್ಟಿದ್ರಿ ಸ್ವಾಮಿ. ಇದರಲ್ಲಿ ನಾವು ಬರೀ ಕೇಳೋರಾಗಿಲ್ಲದೆ, ನಮ್ಮನ್ನು ಒಪ್ಪಿಸಿಕೊಳ್ಳೋರಾಗಿ ಮಾತ್ರ ಅಲ್ಲದೆ ಹಿಂಬಾಲಿಸಿ ನಡೆಯವರಾಗಿರ್ಬೇಕಾಗಿ ಒಪ್ಪಿಸಿಕೊಡ್ತೇವೆ ಸ್ವಾಮಿ. ವಾಕ್ಯವನ್ನು ಕೇಳಿಬಿಟ್ಟು ಅದರ ಪ್ರಕಾರ ನಡೆದಿಲ್ಲ ಅಂದರೆ ಅಪ್ಪ ಸ್ವಾಮಿ, ಅದು ಕೇಳಿ ಏನೂ ಪ್ರಯೋಜನ ಇಲ್ಲಪ್ಪ. ನಾವು ನಮ್ಮನ್ನು ಒಪ್ಪಿಸಿಕೊಡ್ತೇವೆ ಸ್ವಾಮಿ. ರಾಜಾದಿರಾಜನೇ, ಇವತ್ತು ಹೇಳಿದ ಪ್ರಕಾರ ಈ 10 ಅಪ್ಪಣೆಗಳನ್ನು ನಾವು ಹಿಂಬಾಲಿಸಿ ನಡೆಯೋರಾಗಿ, ನೀವು ನಮ್ಮನ್ನು ಸೃಷ್ಟಿ ಮಾಡುವಾಗ ನಾವು ನಿಮ್ಮನ್ನು ಆರಾಧನೆ ಮಾಡಬೇಕು ಎಂಬುದಕ್ಕೋಸ್ಕರ ಸ್ವಾಮಿ ಸೃಷ್ಟಿ ಮಾಡಿದಿರಿ. ಅದು ಮಾತ್ರ ಅಲ್ಲ, ನೀವು ಹೇಗೆ ಬಯಸುತ್ತೀರೋ ಹಾಗೆ ಬದುಕಿ ನಿಮಗೆ ಸಾಕ್ಷಿಗಳಾಗಿರಬೇಕು ಅಂತ ನಮ್ಮನ್ನು ಸೃಷ್ಟಿ ಮಾಡಿದಿರಿ ಸ್ವಾಮಿ. ಅಪ್ಪ, ಶೈತಾನ ಬಿದ್ದು ಹೋದ ಹಾಗೆ ನಾವು ಬಿದ್ದು ಹೋಗದೆ ನಿಮಗೋಸ್ಕರ ನಿಂದು ನಿಮ್ಮ ನಾಮವನ್ನು ಮಹಿಮೆಪಡಿಸಿ ಮನುಷ್ಯರನ್ನು ಸೃಷ್ಟಿ ಮಾಡಿದ್ದು ಒಳ್ಳೆಯದು ಎಂಬುದಾಗಿ ಸ್ವಾಮಿ, ನೀವು ನಮ್ಮನ್ನು ನೋಡಿ ಸಂತೋಷ ಪಡುವ ಹಾಗೆ ನಮ್ಮ ಜೀವನ ಇರಬೇಕು ಎಂಬುದಕ್ಕೋಸ್ಕರ ನಮ್ಮನ್ನು ಸೃಷ್ಟಿ ಮಾಡಿದರೆ ಸ್ವಾಮಿ. ಆ ಉದ್ದೇಶವನ್ನು ಪೂರೈಸುವ ಮಕ್ಕಳಾಗಿ ನಾವು ಬದುಕಲಿಕ್ಕೆ ನಮಗೆ ಸಹಾಯ ಮಾಡಿ ಸ್ವಾಮಿ. ನಮ್ಮ ಕೊರತೆಗಳನ್ನು ಕ್ಷಮಿಸಿ ಈ ದಿನ ಕೇಳಿಯ ವಾಕ್ಯ ಪ್ರಕಾರ ನಾವು ನಿಮ್ಮನ್ನು, ನಮ್ಮ ನೆರೆಯವರನ್ನು ಪ್ರೀತಿಸಿ ಎಲ್ಲ ಅಪ್ಪಣೆಗಳನ್ನು ಹಿಂಬಾಲಿಸಿ ನಡೆದು ನಿಮ್ಮ ನಾಮ ಮಹಿಮೆಗೋಸ್ಕರ ಬದುಕಲಿಕ್ಕೆ ನಮಗೆ ಸಹಾಯ ಮಾಡಬೇಕು ಸ್ವಾಮಿ. ಅದು ಮಾತ್ರ ಅಲ್ಲ ರಾಜನೇ, ನೀವು ಹೇಗೆ ಪರಿಶುದ್ಧರಾಗಿದ್ರು ನಾವು ಕೂಡ ನಮ್ಮ ಎಲ್ಲ ನಡವಳಿಕೆಗಳಲ್ಲೂ ಪರಿಶುದ್ಧರಾಗಿ ನಿಂತು ಪ್ರೀತಿಯನ್ನು ಹಂಚಿಕೊಂಡು ಅಪ್ಪ ಸ್ವಾಮಿ, ನೀವು ಅಪ್ಪ ರಾಜನೇ ನಿತ್ಯ ರಾಜ್ಯದಲ್ಲಿ, ನಿತ್ಯ ಜೀವನದಲ್ಲಿ ನಮಗೆ ಇಟ್ಟಿರುವ ಆ ಒಂದು ಸ್ಥಳದಲ್ಲಿ ನಾವು ಬಂದು ಸೇರುವುದಕ್ಕೆ ನೀವೇ ಮಾರ್ಗವು, ಸತ್ಯವು, ಜೀವ ಎಂಬುದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂಥ ಜೀವನವನ್ನು ಬದುಕಿ ಸ್ವಾಮಿ, ನಿತ್ಯ ಜೀವನದಲ್ಲಿ ಸೇರುವುದಕ್ಕೆ ನಮಗೂ ಸ್ವಾಮಿ ಸಭೆ ಮಕ್ಕಳಿಗೂ ದೇವರು ಸಹಾಯ ಮಾಡಬೇಕಾಗಿ ಒಪ್ಪಿಸಿಕೊಡ್ತಾ ನಮ್ಮ ರಕ್ಷಕನ ಒಡೆಯನು ಆದ ಯೇಸು ಸ್ವಾಮಿ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿಕೊಳ್ಳುತ್ತೇವೆ ಜೀವವುಳ್ಳ ತಂದೆ.